ಇಲ್ಲಿ ಕೂಡೋದೇ ಕಷ್ಟ. ಹೀಗೆ ಬೆಂಗಳೂರು ಗರ್ಭವಾಸ ಇದ್ದಾಗಿದೆ. ತಾಯಿಯ ಗರ್ಭದಲ್ಲಿದ್ದಾಗ ಕೈ ಆಡಿಸೋ ಹಾಗಿಲ್ಲ, ಕಾಲು ಆಡಿಸೋ ಹಾಗಿಲ್ಲ. ತಾಯಿ ಕೊಟ್ಟ ತಿಂದ ಅನ್ನ ಆಹಾರವೇ ಸಪ್ಲೈ ಆಗೋದು. ದೇಖ್ಯನ್ನ ದೇಹ ವಿವರೇ ಜಠರಾಗ್ನಿನಾಸರು ವಿಣ್ಣು ಮೂತ್ರ ಕೂಪ ಪತಿತಃ ಪೃಷತಪ್ತ ದೇಹ. ಮಲಮೂತ್ರದ ಭಾವಿ ಇಚ್ಛನ್ನಿತೋ ವಿವಸಿತು ಗಣಯನ್ ಸ್ವಮಾಸಾನ್. ಸಾಮಾನ್ಯವಾಗಿ ಗರ್ಭಿಣಿ ಎಣಿಸ್ತಾ ಇರ್ತಾಳೆ ಅಂತ ಅಂದರೆ 5 ಆಯಿತು 6 ಆಯಿತು. ತುಂಬ ಎಣಿಸೋದು ಮಗು ಅಂತ. ಇನ್ನು ನಮ್ಮಮ್ಮನಿಗೆ 6 ಆಯ್ತು 7 ಆಯ್ತು ಯಾವತ್ತು ಬಂದೇನ ಅಂತ ನಾವೆಲ್ಲ ಕೃಷ್ಣಾಷ್ಟಮಿ ಪಾಲನೆ ಕಾದ ಹಾಗೆ ಉತ್ತರಾದಿ ಮಠದವರು. ಹಾಗಾಗಿ ರಾತ್ರಿ 8, 8:30 ಈ 8:30ಗೇನೋ ಇದೆ. ಹೀಗಾಗಿ ಆ ಪರಮಾತ್ಮ ಗರ್ಭದಲ್ಲಿ ನಮಗೆಲ್ಲ ಇಟ್ಟಿರ್ತಾನೆ. ನಾವು ಮಾಡಿದ ಪಾಪ ಪುಣ್ಯಗಳ ಮೇಲೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಹರಿಸ್ಮರಣೆ ಗರ್ಭದಲ್ಲಿದ್ದಾಗ ಎಲ್ಲರಿಗೂ ಬರುವುದಿಲ್ಲಂತ. ಪುಣ್ಯವಂತರಾದರೆ ಮಾತ್ರ ನಾರಾಯಣ ಕೃಷ್ಣ ಗೋವಿಂದ ಅಂತಾರೆ. ಸಾಮಾನ್ಯ ಅಲ್ಲಿ ಭಾಗವತದಲ್ಲಿ ಕಪಿಲಗೀತೆಯಲ್ಲಿ ಬರುವ ಮಾತುಗಳಿವೆಲ್ಲ. ಒಳಗಿದ್ದಾಗ ಸ್ವಾಮಿ ನಾನು ಆಚೆ ಬಂದ ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಅನ್ನೋದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಅಂತ. ಆದರೆ ಹೊರಗೆ ಬಂದ ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಅದು ಬಿಟ್ಟೆ ಬೇರೆ ಮಾಡ್ತೇವೆ. ಆಚಾರ್ಯರು ಇನ್ನೊಂದು ಮಾತಂತಾರೆ, ಹರಿಸ್ಮರಣೆ ಗರ್ಭದಲ್ಲಿ ಬರಬೇಕಾದ್ರೂ ಒಂದಿಷ್ಟು ಪುಣ್ಯವಂತನಾದರೆ ಮಾತ್ರ. ನಾಥಮಾನಃ ಋಷಿ. ಋಷಿ ಅನ್ನೋದಕ್ಕೆ ಋಷಿ ಜ್ಞಾನೇ ಅಂತ. ಜ್ಞಾನವಂತನಾದವನಿಗೆ ಹರಿಸ್ಮರಣೆ ಬರುತ್ತೆ. ಇಲ್ಲಾಂದ್ರೆ ಅಯ್ಯೋ ಅಮ್ಮ ಅಪ್ಪ ಅಂತೂ ಗರ್ಭದಲ್ಲಿ 108 ಪ್ರತಿಜ್ಞೆಯನ್ನು ಮಾಡಿ ನಾನು ಒಮ್ಮೆ ಹೊರಗೆ ಹೋದ ಮೇಲೆ ಹರಿಸ್ಮರಣೆಯನ್ನು ಬಿಟ್ಟು ಇನ್ನೇನು ಮಾಡೋದಿಲ್ಲ, ಸಾಕಾಗಿದೆ. ಇದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಬರ್ತಾ ಇದ್ದೀನಿ. ಯನ್ಮಾಯೆಯೂರು ಗುಣಕರ್ಮ ನಿಬಂಧನೆಯಸ್ಮಿನ್ ಸಾಂಸಾರಿಕೆ ಪಥಿಚರನ್ ತದತಿಶ್ರಮೇಣ. ಅತೀ ಶ್ರಮದಿಂದ ನಾನು ಈ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ. ನಷ್ಟಸ್ಮೃತಿ. ಆದರೆ ಸಂಸಾರಕ್ಕೆ ಬಂದ ಮೇಲೆ ನಾನೆಲ್ಲ ಮರೆತು ಬಿಟ್ಟೆ. ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾಕಯ ಮಹದುನುಗ್ರಹಮಂತರೇಣ. ಇದಕ್ಕೆ ನನಗೆ ತೋಚಿದಂತಹ ಒಂದೇ ಒಂದು ಸೊಲ್ಯೂಷನ್ ಅಂದರೆ ತಾಯಿ ಗರ್ಭಕ್ಕೆ ಬಾರದಂತೆ ಮಾಡಿಕೊಳ್ಳೋದು ಕೇವಲ ಮಹದನುಗ್ರಹ ಮಂತರೇಣ. ಜ್ಞಾನಿಗಳ ಯೋಗ್ಯರ ಅನುಗ್ರಹವನ್ನು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ. ಈ ಮಾತುಗಳೆಲ್ಲ ಗರ್ಭದಲ್ಲಿ ಆಡಿರ್ತೇವೆ. ಗರ್ಭದಿಂದ ಆಚೆ ಬಂದ ಮೇಲೆ ಮರೆತು ಬಿಡ್ತೇವೆ. ಹಾಗಾಗಿ ಆ ಭಗವಂತನ ಚರಿತ್ರೆಯನ್ನು ನಾವು ಕೇಳಲಿಕ್ಕೆ ಹುಟ್ಟಿರೋದು. ಗರ್ಭದಲ್ಲಿರುವ ಮಗುವಿಗೆ ಸ್ವಲ್ಪ ತಂಪನ್ನು ಕೊಡುವಂತಹ ಒಂದು ದೊಡ್ಡ ಔಷಧ ಭಗವಂತನ ವಾರ್ತೆ ಅಂತ. ನಾರಾಯಣ ಕೃಷ್ಣ ಗೋವಿಂದ ಅಥವಾ ದೇವರ ವಾರ್ತೆಗಳು ಅದು 2 ರೀತಿಯಿಂದ. ಅದಕ್ಕೆ ಹಿತ ಆಗತ್ತೆ ಅಂತ ಒಂದು, ಇದೊಂದು ಸಂಸ್ಕಾರವೂ ಹೌದು. ಗರ್ಭದಲ್ಲಿದ್ದಾಗ ನಾವೇನಾದರೂ ಒಳ್ಳೆಯ ವಿಷಯವನ್ನು ಫೀಡ್ ಮಾಡಿದರೆ ಒಂದು ಒಳ್ಳೆಯ ಆಚಾರ, ಇನ್ನೊಂದು ವಿಚಾರ, ಎರಡೂ ಸರಿಯಾಗಿದ್ದರೆ ಮುಂದೆ ಹುಟ್ಟುವ ಮಗುವಿಗೆ ಆ ಸಂಸ್ಕಾರ ಬಹಳ ಕೆಲಸ ಮಾಡುತ್ತೆ ಅಂತ. ಅದನ್ನು ಪ್ರಹ್ಲಾದರಾಜರ ಜೀವನದಲ್ಲಿ ನೋಡೇ ಬಿಟ್ಟಿದ್ದೇವೆ. ಪ್ರಹ್ಲಾದರಾಜರು ಈ ಮಾತನ್ನು ಕೇಳ್ತಾರೆ, ಅಲ್ಲಪ್ಪ ಪ್ರಹ್ಲಾದ, ಇಷ್ಟೆಲ್ಲ ಸಿಲೆಬಸ್ಸು ನೀನು ಯಾವಾಗ ಕಲ್ತಿ, ಏನು ಯಾವ ಬೇಬಿ ಸಿಟ್ಟಿಂಗ್ ಅಂದರು? ಯಾವ ಬೇಬಿ ಸಿಟ್ಟಿಂಗೂ ಇಲ್ಲ, ಗರ್ಭ ಸಿಟ್ಟಿಂಗ್ ಅಂದರು. ನಮ್ಮಮ್ಮನ ಗರ್ಭದಲ್ಲಿ ನಾನಿದ್ದಾಗ ನಾರದರು ಉಪದೇಶ ಮಾಡಿದರು. ಮತ್ತು ನಿಮ್ಮಮ್ಮಂಗೆ ಯಾವುದು ನೆನಪಿಲ್ಲಲ್ಲ. ತತ್ವ ಕಾಲಸ್ಯ ದೀರ್ಘತ್ವಾತ್. ಬಹಳ ದಿವಸ ಆಯಿತು. ನಾರದರು ಟಾರ್ಗೆಟ್ ಮಾಡಿದ್ದು ನನ್ನನ್ನು. ದೇವರ ಅನುಗ್ರಹದಿಂದ ನನಗೆ ನೆನಪಿದೆ ಅಂತ ಗರ್ಭದಲ್ಲಿದ್ದಾಗ ಕಲಿತದ್ದು ಅವರಿಗೆ ಬಹಳ ಉಪಕಾರ ಆಯಿತು. ಒಂದು ರೀತಿ ನರಸಿಂಹದೇವರ ದರ್ಶನಕ್ಕೆ ಕಾರಣ ಆಯಿತು. ಅಪ್ಪ ಏನೇ ಉಪದ್ರವ ಕೊಟ್ಟರು ದೇವರು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ವಿಶ್ವಾಸಕ್ಕೆ ಕಾರಣ ಆಯಿತು. ಆ ಮಟ್ಟದ ವಿಶ್ವಾಸ ನಾವು ಬರುವುದು ಇಲ್ಲ. ಯಾಕೆಂದರೆ ಹೇಳೋರು ನಾರದರು ಅಲ್ಲ, ಕೇಳೋರು ಪ್ರಹ್ಲಾದರು ಅಲ್ಲ. ಆದರೆ ಸಂಸ್ಕಾರ ಅನ್ನೋದು ಗರ್ಭದಲ್ಲಿದ್ದಾಗ ಹಾಕಿದರೆ ಒಬ್ಬ ಯೋಗ್ಯ ಮಗನಾಗ್ತಾನೆ. ಹುಟ್ಟಿದವರು ಯೋಗ್ಯವಾದ ಸಂಸ್ಕಾರವಂತರಾಗ್ತಾರೆ ಅಂತ ನಮ್ಮ ಪುರಾಣಾದಿಗಳಲ್ಲಿ ಇದು ಚೆನ್ನಾಗಿ ಇದೆ. ಅದಕ್ಕೆ ಗರ್ಭಿಣಿ ಸ್ತ್ರೀಯರು ಆದಷ್ಟು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ಹೇಳಲಿ ಅಂತ. ಈಗಂತೂ ಯೂಟ್ಯೂಬ್ ಇರೋದ್ರಿಂದ ಕೇಳಲೂಬಹುದು. ಹಿಂದೆಲ್ಲ ಪುರಾಣ ಲೈವೇ ಕೇಳಬೇಕಾಗಿತ್ತು. ಪಾಪ ಕಷ್ಟ ಇರೋದು ಸಣ್ಣ ಪುಟ್ಟವು. ಈಗೇನು ಬೇಕಾದಷ್ಟು ಇದ್ದಾವೆ. ಇದು ನಾವು ನೀವು ಫಾಲೋ ಮಾಡೋದು ಹೋಗಲಿ, ಮುಸ್ಲಿಮ್ಸ್ ಫಾಲೋ ಮಾಡ್ತಾರಂತೆ. ಮುಸ್ಲಿಮ್ಸ್ ಭಾಗವತ ಕೇಳ್ತಾರೆ ಅಂತ ಹೇಳ್ತಿಲ್ಲ. ಅವರಲ್ಲಿ ಒಂದು ಯಾವುದೋ ನೋಡಿದ್ರು, ಯಾವುದೋ ಒಂದು ಕ್ರೂರವಾದ ಒಂದು ಯೂನಿಟ್ ಇದೆ. ಅವರೇನು ಮಾಡ್ತಾರೆ ಅಂದರೆ, ಹುಟ್ಟುವ ಮಗು ತುಂಬ ದೊಡ್ಡ ಮುಸ್ಲಿಮಿನ ಮೂಲಭೂತವಾದಿ ಆಗಬೇಕು ಅಂತಂದರೆ ಆದಷ್ಟು ಹಾರರ್ ಮೂವೀಸು ಅದು ಇದು ತೋರಿಸೋದು. ಇದರಲ್ಲಿರೋದು ಇದು ನಮ್ಮ ಇದರಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದು ಯಾವುದೋ ಒಂದು ಆರ್ಗನೈಸೇಷನ್ ಇದೆ.
ಅದನ್ನ ಎಲ್ಲವನ್ನ ತೋರಿಸಿ ಮಾಡಿ ಆ ಮಗುಗೆ ಸಂಸ್ಕಾರ ಬರುತ್ತೆ ಅಂತ ಅವ್ರ ನಂಬಿಕೆ. ಇದನ್ನ ಗರ್ಭಿಣಿ ನೋಡಿದ್ರೆ ಮಗು ಅಲ್ಲೇ ಕಲ್ತು ಮುಂದೆ ಚೂರಿ ಹಿಡ್ಕೊಂಡೇ ಬರುತ್ತೆ ಅದು ಅಂತ, ಅದು ಅವ್ರಿಗೂ ನಂಬಿಕೆ ಇದೆ ಅಂತ. ಆ ಅಂಶಕ್ಕಷ್ಟೇ, ಮತ್ತೆ ಇನ್ನೀ ಬೇಡ, ಮುಂದಿಂದೆಲ್ಲ ಬೇಡ, ಅದಕ್ಕೇನು ಸಂಬಂಧವೂ ಇಲ್ಲ. ನಾವು ಒಳ್ಳೆಯದನ್ನೇ ಫೀಡ್ ಮಾಡು, ಒಳ್ಳೆ ಭಗವಂತನ ವಿಚಾರ, ಜ್ಞಾನಿಗಳ ವಿಷಯ, ಭಾಗವತಾದಿ ಗ್ರಂಥಗಳನ್ನು ಕೇಳಿದ್ರೆ ತುಂಬ ಪುಣ್ಯವೂ ಹೌದು, ಒಳಗಿರುವ ಮಗುವಿಗೆ ಒಳ್ಳೆ ತೃಪ್ತಿಯಾಗುತ್ತೆ, ದೇವರ ವಾರ್ತೆಯನ್ನು ಕೇಳ್ತಾ ಇದ್ದೇನೆ ಅಂತ. ಈ ದಿಶೆಯಲ್ಲಿ ರಾಜೋವಾಚ ಕಥಿತೋ, ಮತ್ತು ಇದೊಂದು ಕೇಳ್ತೀವಿ, ಅಭಿಮನ್ಯುವಿಗೆ ಗರ್ಭದಲ್ಲಿದ್ದಾಗ ದೇವರು ಹೇಗೆ ಇದಕ್ಕೆ ಹೋಗೋದು ಹೇಳಿದ್ದ, ಚಕ್ರವ್ಯೂಹ ಬರೋದು ಹೇಳಿರಲಿಲ್ಲ ಅಂತ. ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಅಭಿಮನ್ಯು ಒಳಗೆ ಹೋಗಿ ಬರಬಹುದಾಗಿತ್ತು, ಮೋಸದಿಂದ ಅವರು ಹೊಡೆದಿದ್ದು. ಇನ್ನೊಂದು ಆಚಾರ್ಯರು ಹೇಳೋದು ಅಂದರೆ ಚಕ್ರವ್ಯೂಹದಲ್ಲಿ ಹೋಗಲಿಕ್ಕೆ ಇದು ಮಂತ್ರ ಜಪ, ಅದು ಕೃಷ್ಣ ಮಂತ್ರ ಜಪವನ್ನು ಮಾಡಿದವರು ಮಾತ್ರ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಅದು ಉಪದೇಶ ಇದ್ದದ್ದು ಒಂದು 4 ಜನಕ್ಕೆ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಒಂದು ಅರ್ಜುನನಿಗೆ, ಇನ್ನೊಂದು ಪ್ರದ್ಯುಮ್ನನಿಗೆ ಇತ್ತು, ಕೃಷ್ಣನ ಮಗ ಪ್ರದ್ಯುಮ್ನನಿಗೆ, ಇನ್ನೊಂದು ಇವನಿಗೆ ಉಪದೇಶ ಆಗಿತ್ತು. ಈ ಮಂತ್ರ ಜಪ ಸಿದ್ಧಿಯನ್ನು ಮಾಡಿಕೊಂಡವ್ರು ಮಾತ್ರ ಒಳಗೆ ಹೋಗಬೇಕಾಗಿತ್ತು. ಪ್ರದ್ಯುಮ್ನ ಯುದ್ಧದಲ್ಲಿ ಇಲ್ಲ, ಅರ್ಜುನ ಯುದ್ಧವನ್ನು ಮಾಡಲಿಕ್ಕೆ ಒಳಗೆ ಹೋಗ್ಲಿಕ್ಕೆ ಸಂಶಪ್ತಕರ ಹಿಂದೆ ಹೋಗಿದ್ದಾನೆ. ಯಾರಾದರೂ ಒಳಗೆ ಹೋಗಲೇಬೇಕಾಗಿತ್ತು. ದೊಡ್ಡಪ್ಪ ನಾನು ಹೋಗ್ತೇನೆ ಅಂತ ಇವನು ಹೋದ. ತಕ್ಷಣ ನೆಕ್ಸ್ಟ್ ಕ್ವಶನ್ ಬರೋದೆ, ನಿಮ್ಮ ಭೀಮಸೇನ್ ದೇವ್ರಿಗೆ ಏನಾಗಿತ್ತು? ಮಂತ್ರೋಪದೇಶ ಆಗಿಲ್ಲ ಅನ್ನೋ ಹಾಗಿಲ್ಲ, ಯಾಕೆಂದ್ರೆ ಸಂಸಿದ್ಧಿ ಸಪ್ತಕೋಟಿ ಮಹಾಮಂತ್ರಾಣ ಅಂತ ರಾಘವೇಂದ್ರ ಸ್ವಾಮಿಗಳು, ಸಪ್ತಕೋಟಿ ಮಹಾಮಂತ್ರಗಳ ಸಿದ್ಧಿ ಯಾವಾಗಲೂ ಇದೆ, ಎಲ್ಲವನ್ನ ನೋಡೋರು ವೇದದ್ರಷ್ಟಾರರು. ಅವ್ರು ಯಾಕೆ ಹೋಗ್ಲಿಲ್ಲ? ಅವ್ರಿಗೆ ಗೊತ್ತಿತ್ತು ಇವನು ಇವತ್ತು ಹೋಗ್ಬೇಕು ಅಂತ. ಹೋಗ್ಬೇಕು ಅಂದ್ರೆ ಒಳಗಲ್ಲ, ಒಳಗೆ ಹೋದವನು ಹೋಗೇ ಬಿಡಬೇಕು ಅನ್ನೋದು ಗೊತ್ತಿತ್ತು, ಅದಕ್ಕೆ ಹೋಗ್ಲಿಲ್ಲ ಅಂತ ಶ್ರೀಮದಾಚಾರ್ಯರು. ಅವನು ಒಪ್ಪಂದ ಮಾಡಿಕೊಂಡು ಬಂದದ್ದೇ 16 ವರ್ಷ ಚಂದ್ರ ಬಂದಿದ್ದು. ಅಭಿಮನ್ಯು 16 ವರ್ಷ ನಾನು ಇರ್ತೇನೆ ಅಂದಿದ್ದ, ಅದಕ್ಕೆ ಗೊತ್ತಿತ್ತು, ಆದ್ದರಿಂದ ಹೋಗಲಿಲ್ಲ. ಆಮೇಲೆ ಹೊಕ್ಕರು ಕೂಡ ಮಾರನೇ ದಿವಸ ಇನ್ನೂ 2 ವ್ಯೂಹವನ್ನು ಮಾಡಿದ್ದು, ಶಕಟಾಬ್ಜ ವ್ಯೂಹಂ, ಚಕ್ರವ್ಯೂಹ ಮತ್ತೆ ಅಬ್ಜ ವ್ಯೂಹ, ಪದ್ಮವ್ಯೂಹ 2 ಮಾಡಿದ್ದು. ಒಳ ಭೀಮಸೇನ್ ದೇವರೇ ಹೋಗಿದ್ದು. ಅರ್ಜುನ ಕೃಷ್ಣ ಹೋದ ಮೇಲೆ ಭೀಮಸೇನ್ ದೇವರು ಹೋದರು. ಏನು ಏನು ಸುದ್ದಿನೇ ಗೊತ್ತಿಲ್ಲ, ಏನಾಯಿತು ಏನು, ನೀಯಂತೂ ನನ್ನ ಮಾತು ಎಂದೂ ಕೇಳೋದಿಲ್ಲಪ್ಪ ಅಂತೆಲ್ಲ ಅಂದಾಗ ಒಳಗೆ ಹೋದರು. ಆ ದ್ರೋಣಾಚಾರ್ಯರನ್ನೇ ಮೇಲೆ ಬಿಸಾಕಿ ಒಳಗೆ ಹೋದರು. ಅಂತೂ ಅದಕ್ಕೆ ಕೃಷ್ಣ ಮಂತ್ರದ ಜಪದ ಅನುಷ್ಠಾನ ಮಾಡಿದವರಿಗೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ಅಂತ. ಪ್ರಕೃತದಲ್ಲಿ ಅಂದರೆ ಅಲ್ಲೂ ಒಂದು, ಅಂದರೆ ಗರ್ಭದಲ್ಲಿದ್ದಾಗೆ ಭಗವಂತ ತನ್ನ ವಾರ್ತೆಯನ್ನು ಕೇಳಿಸಿ ಹುಟ್ಟಿದ ಮಕ್ಕಳು ಅನ್ನೋದಕ್ಕೆ 1-2-3 ಎಕ್ಸಾಂಪಲ್ಸು, ಅನೇಕ ಅಂಶಗಳು ನಾವು ಕೇಳಿದ್ದೇವೆ. ಇಬ್ರಾಂಪುರದ ಅಪ್ಪ ಅವರು ಭಾಗವತ ಪ್ರವಚನವನ್ನು ಮಾಡೋ ಕಡೆ ಅವರ ತಾಯಿ ಕರ್ಕೊಂಡು ಹೋದರೆ ಪ್ರಹ್ಲಾದರಾಜರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಅಳೋರಂತೆ ಪುರಾಣಿಕರು ಹೇಳೋರು. ಪ್ರಹ್ಲಾದರಾಜರಿಗೆ ಹೊಡೆದ್ರು ಬಡಿದ್ರು ಹೋ ಅಂತ ಅಳೋದಂತಿದ್ರು. ಪ್ರಹ್ಲಾದರಾಜರಿಗೆ ಅವರ ಅಪ್ಪ ಏನು ಮಾಡಿದ್ರು ತೊಂದರೆ ಆಗಲಿಲ್ಲ, ನಗನಗ್ತಾ ಕೂತಿದ್ದೊಂದು ಈ ಮಗು ನಗ್ತಾ ಕೂತಿರೋದಂತೆ. ಅಷ್ಟು ರಾಯರ ಭಕ್ತರವರು. ಸೊ ಹೀಗೆಲ್ಲ ಮಾತುಗಳು ಕೇಳ್ತೇವೆ. ಪ್ರಕೃತದಲ್ಲಿ ಕೃಷ್ಣನ ಕಥೆಯನ್ನು ನಮಗೆ ವಿಸ್ತಾರವಾಗಿ ಹೇಳಿ, ಸ್ವಾಮಿ ನೀವು ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನು ಹೇಳಿದ್ರಿ. ಭವತಾ ಸೋಮ ಸೂರ್ಯಯೋ, ಸೋಮ ಸೂರ್ಯ ಅಂದೇ, ಸೂರ್ಯ ಚಂದ್ರ ಅನ್ನಲಿಲ್ಲ. ಸೋಮ ಅಂದರೆ ಚಂದ್ರ, ಸೂರ್ಯ ಅಂದರೆ ಸೂರ್ಯ. ಆದರೆ ನವಮಸ್ಕಂದ ಭಾಗವತದಲ್ಲಾಗಲಿ ಹರಿವಂಶದಲ್ಲಾಗಲಿ ಯಾವುದೇ ಪುರಾಣದಲ್ಲಿ ಮೊದಲು ಹೇಳೋದು ಸೂರ್ಯವಂಶದ್ದು, ಆಮೇಲೆ ಚಂದ್ರವಂಶದ್ದು. ಅದು ಯಾಕೆ ಇಲ್ಲಿ ಮಾತ್ರ ವ್ಯತ್ಯಾಸ ಮಾಡಿದರು ರಾಜರು? ಏನೋ ಯಾವತ್ತೂ ಕೇಳಿದ್ದಾದರೆ ಮರ್ತು ಹೋಗಲಿ, ಹಿಂದಿನ ದಿನ ಕೇಳಿದ್ದದು. ಸೋಮ ಸೂರ್ಯಯೋ ಹಿಂದಿನ ದಿನವೂ ಅಲ್ಲ, ಯಾಕೆಂದರೆ ಕೃಷ್ಣಾವತಾರ ಪರ್ಯಂತ 4ನೇ ದಿವಸ. 4ನೇ ದಿವಸ ಕೃಷ್ಣಾವತಾರ ಪರ್ಯಂತ ಅಂದರೆ ಸಪ್ತಮ ಸ್ಕಂದ ಪೂರಣ, ಅಷ್ಟಮ ನವಮ ದಶಮದಲ್ಲಿ ಕೃಷ್ಣಾವಿರ್ಭಾವ, ಅಷ್ಟು ಒಟ್ಟಿಗೆ ಆಗಬೇಕು. ಹಿಂದೆ ಕೇಳಿ ಈಗ ಮರೆತು ಬಿಟ್ಟ್ಯಾ? ಇಲ್ಲ ಇಲ್ಲ ಇಲ್ಲ, ರಾಜರಿಗೆ ಸರಿಯಾದ ಜ್ಞಾನ ಇದೆ. ಸೋಮಸೂರ್ಯಯೋಹ ಅನ್ನೋದ ಕಾರಣ ಏನು ಅಂದರೆ ಅಲ್ಪಾಚತರಂ ಅಂತ, ಕಡಿಮೆ ಅಕ್ಷರ ಇದ್ದದ್ದನ್ನು ಪದದಲ್ಲಿ ಮೊದಲು ಬಳಸಬೇಕಂತ. ವಾಕ್ಯಗಳನ್ನು ಮಾಡಬೇಕಾದ್ರೆ ಪದಗಳನ್ನು ಬಳಸಲ್ಲ. ಪದಗಳ ಗುಂಪು ಅಕ್ಷರಗಳ ಗುಂಪು ಪದ, ಪದದ ಗುಂಪು ವಾಕ್ಯ. ವಾಕ್ಯದಲ್ಲಿ ಕಡಿಮೆ ಅಕ್ಷರ ಇದ್ದದ್ದು ಮೊದಲು ಬರಬೇಕಂತ. ಸೋಮ ಸೂರ್ಯ ಈ 2 ಪದಗಳಲ್ಲಿ ಸೋಮ ಅನ್ನೋದಕ್ಕೆ ಅರಕಾವತ್ತು ಕಮ್ಮಿ,
ಸೂರ್ಯ ಅನ್ನೋದಕ್ಕೊಂದು ಆ ಮಾತ್ರ ಕಾಲ ಹೆಚ್ಚು, ಅರ್ಧ ಮಾತ್ರ ಕಾಲ. ಅದಕ್ಕೆ ರಾಜರಿಗೆ ವ್ಯಾಕರಣ ಜ್ಞಾನ ಇದೆ, ಸೋಮ ಸೂರ್ಯ ಯೋಹೋ ಅಂದ್ರು ಅಂತ. ಇಷ್ಟು ಸೂಕ್ಷ್ಮ ಅಂತ. ಏನು ಇಲ್ಲೇನು ಬಹಳ ವ್ಯತ್ಯಾಸ ಏನಾಗೋದಿಲ್ಲ. ಸೋಮ ಸೂರ್ಯ ಅಂದ್ರೇನು, ಸೂರ್ಯ ಚಂದ್ರ ಅಂದ್ರೆ ಚಂದ್ರ ಸೂರ್ಯ ಅಂದ್ರೇನು, ಇಲ್ಲಿ ವ್ಯತ್ಯಾಸ ಆಗಲ್ರಿ. ಎಲ್ಲ ಕಡೆ ಹೀಗೆ ಮಾಡ್ಲಿಕ್ಕಾಗಲ್ಲ. ಹಿಂದೆ ಮುಂದೆ ಅಂದರೆ ಅರ್ಥವೇ ವ್ಯತ್ಯಾಸ ಆಗುತ್ತದು. ಆಚಾರ ಬಹಳ ಲೇಟ್ ಅಂದರೆ ಪರವಾಗಿಲ್ಲ. ಆ ಲೇಟ್ ಅನ್ನೋದು ಹಿಂದೆ ಹಾಕಿದ್ರೆ ಗೋವಿಂದ. ಲೇಟ್ ಆಚಾರ ಅಂದ್ರೆ ಹೌದಾ ಪಾಪ ನಿನ್ನೆ ಎಲ್ಲ ಚೆನ್ನಾಗಿದ್ರು ಅಂತ ಹೇಳಿ ಅದು ಬೇರೆ ಅರ್ಥವೇ ಕೊಡತ್ತೆ. ನಿಮ್ಮ ಮಗುಗೆ ಎಷ್ಟು ತಿಂಗಳು ಅಂತ ಕೇಳಬೇಕು ಅವ್ರು. ಸ್ವಲ್ಪ ಹಿಂದೆ ಮುಂದೆ ಮಾಡೋದು. ನಿಮ್ಮ ತಿಂಗಳಿಗೆ ಎಷ್ಟು ಮಗು ಅಂದರು, ನೀವು ದಿಕ್ಕು ತೋಚಿಲ್ಲ. ತಿಂಗಳ ಹಾಡಿದ್ರು ಬಾಣಂತರ ಮಾಡೋರ ಗತಿ ಏನು? ಅದೇನಿಲ್ಲ, ಅವ್ರು ಹಿಂದೆ ಮುಂದೆ ಮಾಡ್ತಾರೆ. ನೀವು ಅದನ್ನು ವ್ಯತ್ಯಾಸ ಮಾಡಿಕೊಂಡು ನಿಮ್ಮ ಮಗುಗೆ ಎಷ್ಟು ತಿಂಗಳು ಅಂತಾನೆ ನೀವು ಅರ್ಥ ಮಾಡಿಕೊಳ್ರಿ ಅಂತ. ಹಾಗೆ ಸೋಮ ಸೂರ್ಯ ಯೋಹ ಅನ್ನೋದಕ್ಕೆ ಇದು ಒಂದು ಕಾರಣ. ಆದರೆ ಆ ನಿಯಮ ಅದು ಶಾಶ್ವತ ಅಲ್ಲ. ಅದಕ್ಕೆ ಅಂದರು ಬಿಡ್ರಿ. ಯಾಕಂದದ್ದು? ಕೃಷ್ಣ ಅವತಾರ ಮಾಡಿದ ವಂಶ ಚಂದ್ರವಂಶ ಆದದ್ದರಿಂದ ಕಲಿಯುಗದಲ್ಲಿ ಕೃಷ್ಣಾವತಾರಕ್ಕೆ ಪ್ರಿಯಾರಿಟಿ ಅನ್ನೋದಕ್ಕೆ ಎಲ್ಲ ಕೃಷ್ಣಾರ್ಪಣ ವಸ್ತು ಅನ್ನೋದು. ಇನ್ನು ರಾಜ ತಾನು ಹುಟ್ಟಿದ ವಂಶ, ನೀವು 1000 ಹೇಳ್ರಿ, ನಮ್ಮದು ಅಂತ ಬಂದಾಗ ಅದಕ್ಕೆ ಕೊಡೋ ಗಮನವೇ ಬೇರೆ. ಅಂಗಡಿಯಲ್ಲಿ 1000 ಸೀರೆ ತಗೊಳ್ಳಿ, ಆಚೆ ಬಂದಮೇಲೆ ನಮ್ಮ ಸೀರೆ ಅಂತ ಈ ಇಡೀ ಅಂಗಡಿಯಲ್ಲಿ ಇದಷ್ಟು ಚಂದ ಇನ್ಯಾವುದೂ ಇಲ್ಲ ಅಂತ. 1000 ಇರ್ಬೋದು, ನಮ್ಮದು ಅಂತಾದಾಗ ಮನುಷ್ಯನಿಗೆ ಅದೊಂದು ಭಾವನೆ. ತಾನು ಅವತಾರ ಮಾಡಿದ ವಂಶ ಆದದ್ದರಿಂದ ಸೋಮ ಸೂರ್ಯ ಯೋಹ ಅಂತ, ಸೋಮ ಸೂರ್ಯ ಅಂತಾನೆ ಅನ್ಬೇಕು ಅನ್ನೋದಕ್ಕೆ ನಮ್ಮ ಶ್ರೀಪಾದರಾಜರು ಸೋಮ ಸೂರ್ಯೋಪರಾಗತಿ ಗೋಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಟದಿ ಅಂದರು. ಸೂರ್ಯ ಸೋಮೋಪರಾಗ ಅಂದಿಲ್ಲ, ಸೋಮ ಸೂರ್ಯೋಪರಾಗತಿ ಅಂತ. ದಯಮಾಡಿ ವಿಸ್ತಾರವಾಗಿ ಕೃಷ್ಣನ ಕಥೆಯನ್ನು ಹೇಳ್ರಿ ಅಂದರು. ಯಾಕೆ ನನ್ನನ್ನೇ ಕೇಳ್ತಾ ಇದ್ರಿ? ಸಾವಿರಾರು ಮಂದಿ ಋಷಿಗಳು ಬಂದಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಪೇರಿಡ್ ತೊಗೊಂಡ್ರೆ ನಿನಗೂ ಬೇಸರ ಇರುವುದಿಲ್ಲ. ಒಬ್ಬರೇ ಎಲ್ಲ ಹೇಳ್ತಾ ಇದ್ರೆ ತ್ರಾಸೆ ಅದು. ಈ ಶಾಲೆಯಲ್ಲಿ 4ನೇ ಕ್ಲಾಸ್ವರೆಗೂ ಒಬ್ಬರೇ ಟೀಚರ್ ಇರ್ತಾರೆ. ಆ ಮಕ್ಕಳಿಗೂ ಹೆಚ್ಚು ತಿಳುವಳಿಕೆ ಇರಲ್ಲ. ಸ್ವಲ್ಪ ದೊಡ್ಡವರಾಗ್ತಾ ನಮಗೆ ಬೇಡ, ಅವ್ರು ಹೇಳೋದು ಅವ್ರ ಅರ್ಥ ಆಗುತ್ತೋ ಬಿಡುತ್ತೋ, ಮುಖ ಅಂತೂ ಬೇರೆ ಅನ್ನೋದು ಅರ್ಥ ಆಗುತ್ತೆ. ಅದಕ್ಕೆ ಸೈನ್ಸ್ಗೊಬ್ಬರು ಮ್ಯಾಥ್ಸ್ಗೊಬ್ಬರು, ಮುಖ ಅಂತೂ ಬೇರೆ ಇರಲಿ ಅಂತ. ಈ ಬೇರೆ ಬೇರೆ ಅವ್ರನ್ನ ಕೇಳಬಹುದಲ್ಲ. ನಿಮ್ಮಂಥವ್ರು ಸಿಗೋದೇ ಅಪರೂಪ. ನಿವೃತ್ತ ತರಶೈರುಪಗೀಯಮಾನಾತ್ ಭವೌಷಧ ಶ್ರೋತ್ರ ಮನೋಭಿರಾಮಾತ್ ಕವುತ್ತಮ ಶ್ಲೋಕ ಗುಣಾನುವಾದಾತ್ ಪುಮನ್ ವಿರಜ್ಯೇತ ವಿನಾ ಪಶುಘ್ನಾತ್. ನಿವೃತ್ತ ತರಶೈಹಿ, ನೀವು ತೃಷೆಗಳಿಂದ ನಿವೃತ್ತರು. ಶುಕಾಚಾರ್ಯರು ರಿಟೈರ್ ಆಗಿದ್ರಂತೆ. ಎಲ್ಲಿದ್ದರು ಸರ್ವೀಸಲ್ಲಿ ಅವರು? ಸೆಂಟ್ರಲ್ಲೋ ಸ್ಟೇಟೋ? ಯಾವುದೂ ಅಲ್ಲ. ಸೆಂಟ್ರಲ್ಲೂ ಇಲ್ಲ, ಸ್ಟೇಟು ಇಲ್ಲ, ರಿಟೈರ್ಮೆಂಟ್ ಇಲ್ಲ. ದೇವತೆಗಳಿಗೆ 16 ವರ್ಷ. ಮತ್ತು ರಿಟೈರ್ಮೆಂಟ್ ಆಗೋದು ಅಂದ್ರೆ ಏನು? ಆಸೆಯಿಂದ ರಿಟೈರ್ ಆಗೋದು. ಯಾವುದು ನಮಗೆ ಸಾಧ್ಯವೇ ಇಲ್ಲ, ಅದೇ ನಿಜವಾದ ರಿಟೈರ್ಮೆಂಟ್. ಈ ಗಯಾಕ್ಕೆ ಹೋದಾಗ ಬಿಟ್ಟು ಬರಬೇಕಾಗಿರೋದು ಕಾಮಕ್ರೋಧ ಅಂತ. ಅದು ಆಗಲ್ಲ ಅಂಥೇಳಿ ತರಕಾರಿ ಬಿಟ್ಟು ಬರೋದು. ಅವ್ರಿಗೆ ಯಾವುದು ಭಾಳ ಇಷ್ಟು ಭಕ್ಷ್ಯವೋ ಇನ್ನೊಂದು ಭೋಜ್ಯವೋ, ಪ್ರಪಂಚದಲ್ಲಿ ಯಾರೂ ಮಾಡ್ಲಿಕ್ಕಾಗದೇ ಇರೋ ಒಂದು ಭಕ್ಷ್ಯ ಬಿಟ್ಟು ಬಂದ್ಬಿಡೋದು. ಈಗ ಮಂದಿ ಮಾಡಂಗಿಲ್ಲ, ನಾವು ತಿನ್ನಂಗಿಲ್ಲ, ಅದು ನಂಗೆ ಭಾಳ ಇಷ್ಟ ಅಂಥೇಳಿ ಯಾವುದೋ ಬಿಟ್ಟು ಬರೋದು. ಇವೆಲ್ಲ ಅಲ್ಲ, ನಿಜವಾಗಲೂ ಬಿಡಬೇಕಾದದ್ದು ಕಾಮಕ್ರೋಧಗಳು. ಕಷ್ಟ ಇದೆ. ಕ್ರೋಧ ಬಿಡಬೇಕಂತ, ಕೋಪ ಬಿಡಬೇಕು. ಎಲ್ಲಿ ಬಿಡ್ಲಿಕ್ಕಾಗ್ತಾವ್ರಿ? ಅಲ್ಲಿ ಬಿಟ್ಟು ಬಂದಿರ್ತೀವಿ, ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊತೀವಿ, ಪುರಾಣ ಕೇಳಿ ಆಚಾರ್ಯ ಇನ್ಸ್ಪೈರ್ ಆಗಿ ಕೋಪ ಬಿಟ್ಟು ಬಂದೀವಿ. ಎಲ್ಲಿ ಬಿಟ್ಟು ಬಂದ್ರಿ? ಗಯಾ. ಇವನು ಮರ್ತ 10 ನಿಮಿಷ ಬಿಟ್ಟು ಮತ್ತೆ ಕೇಳೋದು ಬಡ್ಸೋನು, ಏನೋ ಬಿಟ್ಟು ಬಂದ್ರಲ್ಲ. ಅಲ್ಲೋ ಆಗ್ಲಿಂದ ನಾವು ಹೊಡ್ಕೊಳ್ಲಿಕ್ಕೆ ನೀವು ಕೋಪ ಕೋಪ ಅಂತ ಎಷ್ಟು ಕೋಪ ತರಿಸ್ತೀನಿ ಇನ್ನೊಂದು. ಅಷ್ಟು ಸುಲಭವಾಗಿಬಿಡೋದು ಅಷ್ಟು ಸುಲಭ ಅಲ್ಲ. ಈ ಬಾಯಲ್ಲಿ ಹೇಳಿದಷ್ಟು ತುಂಬ ಕಷ್ಟ ಇದೆ. ಕೋಪ ಗೆಲ್ಲೋದು ಇದೆಯಲ್ಲ. ಕೋಪ ಗೆದ್ದ ಅಂದರೆ ಜೀವನದಲ್ಲಿ ಅವನು ಇನ್ನೆಲ್ಲ ಗೆದ್ದ ಅಂತ. ಕಾಮಯೇಶ ಕ್ರೋಧೇಶ ರಜೋಗುಣ ಸಮುದ್ಭವ ಅಂತ ಕೃಷ್ಣ. ಕಾಮ ಕ್ರೋಧ ಇದು ಗೆಲ್ಲಬೇಕಂತ. ಪ್ರಕೃತದಲ್ಲಿ ನಿವೃತ್ತ ತರಶೈಹಿ, ಮತ್ತು ಯಾವುದು ಇವ್ರಿಗಿಲ್ಲ? ತೃಷೆ ಇಲ್ಲ, ಬಯಕೆ ಇಲ್ಲ. ಯಾವ ಬಯಕೆಯಿಂದ ಇವರು ಇದಾಗಿದ್ದಾರೆ, ರಿಟೈರ್ ಆಗಿದ್ದಾರೆ. ಏನೂ ಬೇಡ. ಪುಣ್ಯಾತ್ಮರು ದಿಗಂಬರರಾಗಿ ಓಡಾಡ್ತಾರೆ. ಧೋತ್ರ ಹಾಕೋಣ ಅಂದರೆ ದಿಗಂಬರರು, ಏನೋ ಮನೆಗೇನೆ ಕಟ್ಕೋತಾರೆ ಅಂದರೆ ಸನ್ಯಾಸಿಗಳು. ಹಾಗಾಗಿ ಏನೇನು ಬೇಡ, ನಿಜವಾದ ವೈರಾಗ್ಯ ಇದೆ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಇನ್ನಷ್ಟು ಬೇಕೆಂಬಾಸೆ. ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ,
ನಷ್ಟ ಜೀವನದ ಆಸೆ ಪುರಂದರ ವಿಠಲ ಭಿನ್ನಕ್ಕೆ ಬಾಯಿಲ್ಲವಯ್ಯ. ಬೇಡುವ ಎಲಿಜಿಬಿಲಿಟಿನೇ ಇಲ್ಲೋ ನಮ್ಮಪ್ಪ. ಎಷ್ಟು ಕೊಟ್ಟರು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಸಾಕು ಅಂತ ನಮ್ಮ ಬಾಯಲ್ಲಿ ಬರೋದೇ ಅಪರೂಪ. ದುರಂತ ಏನಂತೆ ಗೊತ್ತಾ, ಮನುಷ್ಯನಿಗೆ ಸೇರ್ತಾ 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 ಬೇಕು ಅನ್ನೋದು ಇನ್ನೂ ದೊಡ್ಡದಾಗತ್ತಂತೆ. ಅಷ್ಟು ಅಂದ್ಕೊಳ್ತೇವೆ, ಒಂದೇನೋ ಒಂದು ಸಣ್ಣ ಸೈಟು ಮನೆ ಆದರೆ ಸಾಕು, ಆಯಿತು ಅದೇ ಫಸ್ಟ್ ಫ್ಲೋರ್ ಒಂದು ಆಗಿದ್ದರೆ ಚಲೋ ಇರೋದು, ಅದು ಆಯ್ತಲ್ಲ, ಅದೇ ಫಸ್ಟ್ ಮೇಲೆ ಇನ್ನೊಂದು ಹಾಕಿಬಿಟ್ರೆ ಹೀಗೆ ಅದು ಹಿಂದಿನ ಸೈಟು ಆದರೆ ಚಲೋ. ಬರೀ ಮನುಷ್ಯನ ಇದು ಆಸೆಗೆ ಲಿಮಿಟ್ ಇಲ್ಲಂತ. ನಾವೇ ಅದಕ್ಕೆ ಏನಾದರೂ ಫುಲ್ ಸ್ಟಾಪ್ ಹಾಕಿದ್ರೆ ಉಂಟು, ಇಲ್ಲಾಂದರೆ ಇಲ್ಲ ಅಂತ. ನಿವೃತ್ತ ತರಶೈರು ಬಗೀಯಮಾನ, ನಿಮಗೆ ಯಾವ ಬಯಕೆ ಇಲ್ಲ, ಆದ್ದರಿಂದ ನಿಮ್ಮಂತಹವರನ್ನೇ ಕೇಳ್ತೀವಿ. ಹೌದು, ಹೇಳೋರು ಯಾವ ಬಯಕೆ ಇಲ್ಲರಪ್ಪ, ಕೇಳೋರೇ ಕೇಳಬೇಕು. ಯಾವುದೋ ಆಚಾರ ಬಂದು ಹೇಳಿದ್ರು, ನೀವು ಏನೇನೇನೂ ಕೊಡಬೇಡ್ರಿ, ನಾನು ಭಾಗವತ ಹೇಳ್ತೀನಿ. ಎಷ್ಟೊತ್ತು ಹೇಳ್ತೀರಿ ಅಂದರು. ಬೆಳಗ್ಗೆ ಸೂರ್ಯೋದಯ ಶುರು ಮಾಡಿ ಸೂರ್ಯಾಸ್ತ ಆದಮೇಲೆ ಬಿಡ್ತೀನಿ ಅಂದರು. ಚಲೋ ಆಯಿತು, ನೀವೇ ಹೇಳ್ಕೊಡ್ರಿ ಅಂತ ಎದ್ದೋದು. ಹೇಳೋರಿಗೆ ಏನು ಆಸೆ, ಅವ್ರಂದ್ರೆ ಏನೂ ಕೊಡಬೇಡ್ರಿ ಅಂತ. ಅದಕ್ಕೆ ನಾವು ಟೈಮೂ ಕೊಡೋದಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಅಲ್ಲ, ಹೇಳುವವರಿಗೆ ಪುರುಸೊತ್ತಿದೆ ಅಂದರೆ ಕೇಳೋರು ನಾವೇ ಕೇಳಬೇಕು. ಅದಕ್ಕೆ ಭಾಗವತ ಹೇಳ್ತು, ಶ್ರೋತ್ರ ಮನೋಭಿಭವೌಷಧಾತೆ. ಸಂಸಾರವೆಂಬ ರೋಗಕ್ಕೆ ಔಷಧ ಇದು. ಭಗವಂತನ ವಾರ್ತೆ ನಮ್ಮ ಸಂಸಾರವೆಂಬ ರೋಗಕ್ಕೆ ಔಷಧ ಅಂತ. ಅದನ್ನೇ ನಮ್ಮ ಜಗನ್ನಾಥದಾಸರು ಬರೆದ್ರು ಈ ಶ್ಲೋಕವನ್ನೇ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಣೆವುದು ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಹುವುದು ಭುವನ ಪಾವನವೆನಿಪಲ ಕುಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದೀ. ಶ್ರವಣ ಮನಕಾನಂದವೀವುದು, ದೇವರ ಕಥೆ ಮನಸ್ಸಿಗೆ ಆನಂದ ಕೊಡತಂತೆ. ಇಷ್ಟೇ ಅಲ್ಲ, ಭವಜನಿತ ದುಃಖಗಳ ಕಳೆಯುವುದು. ಸಂಸಾರದಲ್ಲಿ ಉಂಟಾದ ಸಮಸ್ಯೆಗಳೆಂಬ ದೊಡ್ಡ ಸಮುದ್ರಕ್ಕೆ ಏನಾದರೂ ಒಂದು ನೌಕೆ ಅಂದರೆ ದೇವರ ಕಥೆ, ದೇವರ ವಾರ್ತೆ. ಹೀಗಾಗಿ ಪರಮಾತ್ಮನ ವಾರ್ತೆಯನ್ನು ಕೇಳಬೇಕು. ನಿವೃತ್ತ ದರ್ಶೈರು ಬಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್. ಅಲ್ಲಿ ಬಳಸಿದ ಪದಗಳೇ ಇದು ಭಾಗವತದ. ಶ್ರವಣ ಮನಕಾನಂದವೀವುದು ಶ್ರೋತ್ರ ಮನೋಭಿರಾಮಾತ್ ಭವೌಷಧ, ಸಂಸಾರವೆಂಬ ರೋಗಕ್ಕೆ ಔಷಧ. ಆದ್ದರಿಂದ ದೇವರ ಕಥೆಯನ್ನು ವಿಸ್ತಾರವಾಗಿ ತಾವು ಹೇಳ್ರಿ. ಅಲ್ಲಪ್ಪ, ಅದು ಕೃಷ್ಣಂದೇ ಯಾಕೆ ಕೇಳ್ತಾ ಇದೆಯೋ, ನಮ್ಮ ವಂಶಕ್ಕೆ ಭಾಳ ಉಪಕಾರ ಮಾಡಿದ ರೂಪ ಅದು. ಏನು ನಮ್ಮ ಹಿರಿಯರು ಉಳಿದದ್ದೇ ಅವನಿಂದ. ಏನದು ಹೇಳು ಅಂದರು. ಒಂದ ಎರಡ, ಕೃಷ್ಣ ಇಲ್ಲ ಅಂದರೆ ಯಾವತ್ತೋ ಕೃಷ್ಣಾರ್ಪಣೆ ಆಗಬೇಕಾಗಿತ್ತು ಪಾಂಡವರು. ಅಪಾರ ಉಪಕಾರ ರೀ, A to Z. ಏನು ಮಾಡಿಲ್ಲ ಪಾಂಡವರ ಮೇಲೆ. ಎಂಜಲ ಹೋಮದಿಂದ ಆರಂಭ ಮಾಡಿಕೊಂಡು ಅಗ್ರಪೂಜೆವರೆಗೂ. ಮೊದಲು ಅಗ್ರಪೂಜಾ, ಆಮೇಲೆ ಎಂಜಲ ಹೋಮ. ಯಾರು ಮಾಡ್ತಾರೆ ರೀ? ಬಹಳ ದೊಡ್ಡವರು ನಮ್ಮ ಮನೆ ಕರೆದು ಅಗ್ರಪೂಜೆ ಮಾಡಿ, ಬಹಳ ಸಂತೋಷ ನೀವು ಬಂದಿದ್ದು, ಆಮೇಲೆ ಒಂದು 50 ಎಲೆ ಎತ್ಬಿಟ್ಟು ಹೋಮ ಮಾಡಿಬಿಟ್ರೆ ನೀವೇ ಕೃಷ್ಣ ಇದ್ದಾಗೆ ಅಂದರೆ ಬಾಯಿ ಮುಚ್ಚರೆ ಅಂತೀವಿ. ಸರ್ವೋತ್ತಮನಾದ ದೇವರು ಪಾಂಡವರ ಮನೆಯಲ್ಲಿ ಎಂಜಲ ಹೋಮ ಮಾಡ್ಯಾರ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ ಕಟಿಯಲ್ಲಿ ಕರವಿಟ್ಟನು. ಪುರಂದರದಾಸರು ಪಾಂಡುರಂಗನ ನೋಡಿದ ಕೂಡಲೇ ಅನ್ನಿಸ್ತಂತವ್ರು, ಯಾಕೆ ಹಿಂಗೆ ಕೈ ಇಟ್ಕೊಂಡ್ಯಾನೆ ವಿಠಲ? ಬಹಳ ತ್ರಾಸಾಗಿರ್ಬೇಕ್ರಿ, ಟೊಂಕಾನೋ ಬಂದಿರ್ಬೇಕು. ಏನಂತಂದು ಮಾಡಿದ ಪಾಂಡವರ ಮನೆ ಚಾಕರಿ? ಏನದು ಕುದುರೆ ತೊಳೆದದ್ದೇನು? ಎಂಜಲು ಲಕ್ಷ ಜನದ ಎಂಜಲು ಗೋವಿಂದ ಎಂಜಲ ಮಾಡ್ಬೋದು, ಗೋಮ ಮಾಡೋದು ಸಾಧ್ಯ ಇಲ್ಲ. ಯಾರು ಬಗ್ ಮಾಡ್ತಾರೆ? ಈಗೆಲ್ಲ ಬಗ್ಗಿ ಗೋಮ ಮಾಡೋದು ಹೋಗೇ ಬಿಡ್ತು. ಒಂದು ಸ್ಟಿಕ್ ಇರುತ್ತೆ, ಊದ್ದು ಕುಚ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಮುಂದೆ ಹೋಗ್ಬೇಕು, ಒಂದು ನಾವ ಇಲ್ಲ ಮುಸರೆ, ಯಾರೋ ಮುಂದೆ ಹೋದ್ರೆ ಆಯ್ತದು. ಅದು ಈಗಿನ ನೆಲಾನು ಒಳ್ಳೆ ಯೂಸರ್ಸ್ ಫ್ರೆಂಡ್ಲಿನೇ ಅದು. ಅದು ಅಗಳು ಅವಲಕ್ಕಿನೋ ಏನು ಎತ್ತು ಏನೇನೇನು ಕಾಣೋದಿಲ್ಲ. ಇವ್ರು ಯಾರೋ ಅಗಳಿದೆ ಅಂತ ಬರೋದೇ ಇನ್ಯಾರೋ ತುಳ್ಕೊಂಡು ಹೊಟ್ಟೋಗಿದ್ರು. ಇವರಂದ್ರು ಎಲ್ಲಿ ಅದು ಅಗಳಲ್ರಿ ಅವಲಕ್ಕಿ ಅಂದ್ರು, ಅದೂ ಕಾಣಲಿಲ್ಲ. ಅವನೇ ಲಕ್ಕಿ ಅಂದ್ರು, ತುಳ್ಕೊಂಡು ಹೋದ.
ಹೀಗಾಗಿ ಎಲ್ಲಿ ನಮ್ಮ ಸ್ವಾಮಿ ಎಂಜಲಿಗೆ ಹೋಗುವ ಲಕ್ಷ ಜನದ್ದು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅರ್ಜುನನ ಸಾರಥ್ಯ ಸುರಪತನಯಗೆ ಸಾರಥ್ಯವನ್ನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೂ ಪರಿಪರಿ ವಿಧದಿಂದ ಕುದುರೆಗಳ ತಾಂತೊಳೆದು ಪರಿಪರಿ ಕೆಲಸದ ಆಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು ಪಂಢರಿರಾಯ. ಅರ್ಜುನನ ಸಾರಥ್ಯ, ದೇವರು ಸಾರಥಿ ಆದ ಅಂತ ಅರ್ಜುನ ಉಳಿದ. 10 ಸಲ ಸಾಯ್ಬೇಕಾಗಿತ್ತು. ಏನು ಒಂದ ಎರಡ ದೇವರ ಆ ರಥವನ್ನು ನಡೆಸಿದ್ದು, ಇವನು ಪ್ರತಿಜ್ಞೆ ಬೇರೆ ಮಾಡಿಬಿಟ್ಟ. ಅಭಿಮನ್ಯು ಸತ್ತಾಗ ತುಂಬ ನೋವಾಯಿತು. ಇವನು ಹೋ ಅಂತ ಅಳ್ತಾ ಅಭಿಮನ್ಯು ಮುಂದೆ ಹೊರಡಾಡಿ ಅವನಕ್ಕಿಂತ ಜಾಸ್ತಿ ಅವನ ಜೊತೆಗೂ ಕೃಷ್ಣ ಅಳ್ತಾ ಇದ್ದ. ಅರ್ಜುನ ನಿಲ್ಸಿದ್ರು, ಇವನು ಇನ್ನೂ ನಿಲ್ಲಿಸಿಲ್ಲ. ನೀ ಯಾಕೆ ಅಷ್ಟು ಅಳ್ತಾ ಇದ್ದಿ ಕೃಷ್ಣ? ಅಸೇ ನಂಗೆ ನಿನ್ನ ಅಳು ನೋಡೋ ನಾಟಕ ಅನ್ನಿಸ್ತಾ ಇದೆ. ಯಾಕೆ ಅಳ್ತಾ ಇದ್ದೆ ಅಂತ. ನಿನಗೆ ಹೋಗಿ ಗೀತಾ ಉಪದೇಶ ಮಾಡಿದ್ನಲ್ಲ, ಅದಕ್ಕೆ ನಾ ಅಳ್ತಾ ಇದ್ದೇನೆ ಅಂತ. ಅವನು ಸತ್ತಿದ್ದಕ್ಕಲ್ಲ, ಅಲ್ವಾ ಅವನು ಹೋಗಿದ್ದೇ ಯುದ್ಧಕ್ಕೂ. ಯುದ್ಧ ಏನೋ ಅವನು ಲಾಲ್ಬಾಗ್ ಫ್ಲವರ್ ಶೋ ನೋಡ್ಕೊಂಡ್ ಬರ್ಲಿಕ್ಕೆ ಹೋಗಿದ್ದ ಅಂದ್ರೆ ನೀ ಹತ್ರ ಸರಿ. ಯುದ್ಧದಲ್ಲಿ ಮರಣ ಅನ್ನೋದು ಗ್ಯಾರಂಟಿ. ವಾಪಸ್ ಬಂದರೆ ಆನಂದ ಪಡಬೇಕೆ ವಿನಃ ಯುದ್ಧದಲ್ಲಿ ಕ್ಷತ್ರಿಯರಿಗೆ ಮರಣ ಅನ್ನೋದು ಸಹಜ. ಅದಕ್ಕೆ ಅಳ್ತಾ ಕೂತ್ರೆ ಗತಿ ಏನು? ಅದಕ್ಕೆ ಪ್ರತೀಕಾರ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ನೀ ಹೀಗೆ ಅಳ್ತಾ ಕೂತ್ರೆ. ಹೌದು ಸ್ವಾಮಿ, ಎಚ್ಚರಿಸ್ದೆ. ನಾಳೆ ಏನು ಮೊದಲು ಮೆತ್ತಗೆ ಹೇಳ, ಆಮೇಲೆ ಜೋರಾಗಿ ಅನೌನ್ಸ್ ಮಾಡು. ಈ ಮರಣಕ್ಕೆ ಕಾರಣನಾದ ಜಯದ್ರಥನನ್ನ ಸೂರ್ಯಾಸ್ತ ಆಗೋದ್ರೊಳಗೆ ನಾನು ಸಂಹಾರ ಮಾಡಲಿಲ್ಲ ಅಂದರೆ ಕೃಷ್ಣ ಅಂದ ನಾಡದ್ದು ಅನ್ನೋ ನಾ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ. ನಿನ್ನ ಯಾವನು ಕೇಳಿದ್ದೋ? ಒಂದು ವೇಳೆ ಜಯದ್ರಥ ಸಿಗಲಿಲ್ಲ ಅಂದ್ರೆ ಏನು ಸಾಯ್ತೆ? ನೀವು ಉನ್ನಾವಕ್ಕಾದ ನಾಯನ ಅಂತ ನೀ ಇದೆಯಲ್ಲ. ಹರಕೆ ತೀರಿಸೋರು ಗಟ್ಟಿಯಾಗಿದ್ರೆ ಹರಿಸ್ಕೋತಾ ಇದ್ದ. ನಮ್ಮಪ್ಪನ ಗಂಟೆನೋ ಆಯ್ತು, ಯಾರ್ಯಾರ್ದೋ ಹೆಸರಲ್ಲಿ ಏನೋ ಹರಿಸ್ಕೊಂಬೋದು. ಪಾಪ ಅವಳ ಹೆಂಡತಿ ಎಮ್ಮೆ ಬರೆದಿದ್ಲು, ಪಾಸ್ ಆಗಲಿಲ್ಲ. ಯಾರೋ ಹೇಳಿದ್ರು, ನೀವು ಈ ಸಲ ಹರಿಸ್ಕೊಳ್ರಿ ತಿರುಪತಿ ತಿಮ್ಮಪ್ಪಂಗೆ, ನಿಮ್ಮ ಮನೆಯವ್ರು ಕೂದಲು ಕೊಡ್ತೇನೆ ಅಂತ, ನೀವು ಎಮ್ಮೆ ಪಾಸ್ ಆಗ್ತೇನೆ ಅಂತ. ಪಾಸ್ ಆಗೋಯ್ತು. ಹೊಟ್ಟೆ ಉರಿದೋಯ್ತು ಅವನು. ಪಾಪ 10,000 ರೂಪಾಯಿ ಕೊಟ್ಟು ಕೂದಲ ಬೆಳೆಸ್ಕೊಂಡಿದ್ದ ಅವ್ನು. ಚೂರ ಅಲ್ಲೇನೋ ಪೈರು ಹತ್ತಿ ಬಿತ್ತಿ ಎಲ್ಲ ಮಾಡಿ ಅವನು ಅಂದ, ನಿನ್ನ ಎಮ್ಮೆಯಿಂದ ನಾ ಸಾಯ್ತಾ ಇದ್ದೀನಿ ಅಂತ ಹೇಳಿ. ಹಾಗಾಗಿ ಕೃಷ್ಣ ನಿನ್ನ ಪ್ರತಿಜ್ಞೆ ಮಾಡುವಂಥವ್ರು ಯಾರು? ಸ್ವಾಮಿ ನೀ ಇದೆ ಆಯ್ತು, ನನ್ನ ಮೇಲೆ ಅಷ್ಟು ವಿಶ್ವಾಸ ಇಟ್ಟಿದೆಯಲ್ಲ, ನಾಳೆ ಜಯದ್ರಥ ಸತ್ತ ಅನ್ಕೋ. ಇದು ಎಲ್ಲ ಕಡೆ ಬೇಹುಗಾರಿಕೆ ಇರೋದು. ಅವ್ರು ಬಂದು ಇಲ್ಲಿ ತಿಳಿಸೋದು, ಅರ್ಜುನ ನಾಳೆ ಜಯದ್ರಥನನ್ನ ಸಾಯಂಕಾಲದಲ್ಲಿ ಸಂಹಾರ ಮಾಡೇ ಮಾಡ್ತಾನಂತೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಅವನೇ ಸಾಯ್ತಾನಂತೆ. ಏನು ಒಳ್ಳೆ ಮಾತು ಅಂತ. ಅದರ ಜಯದ್ರಥ ಮುಂದೆ ಹೇಳ್ದ ಅವನು. ಜಯದ್ರಥ ಅಂತ, ನಾ ಈಗಿಂದೀಗೆ ಟಿಕೆಟ್ ತೊಗೊಂಡು ಇಂಗ್ಲೆಂಡ್ ಹೊಂಟು ಬಿಡ್ತೇನೆ, ಎಷ್ಟೇ ರೊಕ್ಕ ಆದರೂ ಅಡ್ಡಿ ಇಲ್ಲ. ಯಾಕೆ ಅಂದ. ಅಲ್ಲೋ ಅವ್ರು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡ್ಯಾರ ದುರ್ಯೋಧನ ಅಂದ. ನಮ್ಮ ಈಗೋಗಿ ಹೊರಟಾಗತ್ತೆ, ನಮ್ಮನ್ನು ಅಸಮರ್ಥರು ಅಂತಾರೆ. ನಿನ್ನನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಂದು. ಅಲ್ಲಪ್ಪ, ಅರ್ಜುನ ಪರಮಾತ್ಮ ಮಾಡಿರೋದು ಪ್ರತಿಜ್ಞೆ, ಬೇಕಾದ್ದಾಗಲಿ ನಿನ್ನನ್ನು ರಕ್ಷಣೆ ಮಾಡೇ ಮಾಡ್ತೀವಿ. ಒಂದು ವೇಳೆ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ನಿನ್ನ ಹೆಸರಲ್ಲಿ ದೊಡ್ಡ ತಮ್ಮಗೆ ಆಚಾರ್ಯ ದಾನ ಕೊಡ್ತೇನೆ ಅಂತ. ತಮ್ಮಗೆ ಆರ್ಡರ್ ಮಾಡು ಅಂದ ಅವನು. ಈಗ ತಮ್ಗೆನೇ ಗಟ್ಟಿ ಪ್ರತಿಜ್ಞಾ ಮಾಡಿರೋದು ಕೃಷ್ಣನು. ಏನು ಹುಚ್ಚುಚ್ಚು ಮಾತಾಡ್ತೀರಿ? ಇವರೆಲ್ಲ ಆಡೋದನ್ನು ನೋಡಿ ದ್ರೋಣಾಚಾರ್ಯರಂದ್ರು, ನೀವೆಲ್ಲ ಕ್ಷಾತ್ರ ಕುಲದಲ್ಲಿ ಹುಟ್ಟಲಿಕ್ಕೆ ನಾಲಾಯಕ. ಕ್ಷತ್ರಿಯರಿಗೆ ಮರಣ ಅಂದರೆ ಭಯ ಇಲ್ಲ ಅಂತದ್ದು, ಯುದ್ಧದಲ್ಲಿ ಸಾಯೋದು ಅಂದ್ರೆ ಹೆಮ್ಮೆ ಅಂತದ್ದು. ಕ್ಷತ್ರಿಯರಾಗಿ ಈ ಮಾತನಾಡ್ತೀರ? ನಾನೇ ಅವನನ್ನು ಎದುರಿಸ್ತೇನೆ ಬೇಕಾದಾಗಲಿ ಅನ್ನೋದು ಬಿಟ್ಟು, ಆಯಿತು ಇವತ್ತು ನಾನು ನಿಮಗೆ ಮಾತನ್ನ ಕೊಡ್ತೇನೆ, ಅರ್ಜುನ ಬರಲಿಕ್ಕೆ ಆಗದೇ ಇರೋ ಥರ ವ್ಯವಸ್ಥೆ ಮಾಡ್ತೇನೆ, ಆಯ್ತೋ ಇಲ್ಲ? ಶಕಟಾಬ್ಜ ವ್ಯೂಹಂ, ಇದು ಆಚಾರ್ಯನಂದ್ರೆ. ಶಕಟವ್ಯೂಹ, ಅಬ್ಜವ್ಯೂಹ. ಶಕಟವ್ಯೂಹ, ಅಬ್ಜವ್ಯೂಹ ಅಂದರೆ ಅಬ್ಜ ಅಂದರೆ ಪದ್ಮ, ಪದ್ಮವ್ಯೂಹ. ಇನ್ನೊಂದು ಶಕಟಾಬ್ಜ ಅಂದರೆ ಚಕ್ರವ್ಯೂಹ. ಎರಡು ವ್ಯೂಹ. ವ್ಯೂಹ ಅಂದರೆ ಅದನ್ನು ಸುತ್ತಿ 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 ಒಳಗೆ ಬರಲಿಕ್ಕಾಗಲ್ಲ. ಇವತ್ತು ನಾವು ವ್ಯೂಹವನ್ನು ಕಲ್ಪನೆ ಮಾಡೋದು ಸಿನಿಮಾದಲ್ಲಿ ತೋರಿಸ್ತಾರೆ. ಅದೆಲ್ಲಕ್ಕಿಂತ ಇವತ್ತಿನ ಭಾಷೆಯಲ್ಲಿ ನಮಗೆ ಅರ್ಥ ಆಗಬೇಕು ಅಂತಂದರೆ, ಏರ್ಪೋರ್ಟ್ಗೆ ಪೀಕ್ ಅವರಲ್ಲಿ ಅಕ್ಷಯನಗರದಿಂದ ನಮ್ಮ ಬನ್ನೇರುಘಟ್ಟ ರೋಡಲ್ಲೇ ಒಂದು ಟ್ರ್ಯಾಕ್ಟರ್ ತೊಗೊಂಡು ಅರ್ಧ ಗಂಟೆಗೆ ಹೊರಟು ಬಿಡ್ತೀವಿ. ಅರ್ಧ ಗಂಟೆ ಮಾತ್ರ ಟೈಮ್ ಇದೆ. ಏರ್ಪೋರ್ಟ್ಗೆ ಟ್ರ್ಯಾಕ್ಟ್ರಲ್ಲಿ ಹೋದರೆ
ಸೇರಿದ ಹಾಗೆ ಇದೆ. ಏರೋಪ್ಲೇನ್ ಟಾಟಾ ಅಂತ ಮಾಡಬೇಕು, ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅರ್ಧ ತಾಸು ಬೇಕು, ಅದು ಟ್ರ್ಯಾಕ್ಟ್ರು ಇಲ್ಲ JCB. ಹಾಗೆ ಸಾಧ್ಯವೇ ಇಲ್ಲ. ಆ ಟ್ರಾಫಿಕ್ ಇದೆಲ್ಲ ಚಕ್ರವ್ಯೂಹ, ಪದ್ಮವ್ಯೂಹ ಎಲ್ಲ ವ್ಯೂಹವನ್ನು ಮೀರಿದ್ದಿದ್ದು ಈಗಿನ ಬೆಂಗಳೂರು ಟ್ರಾಫಿಕ್ಕು. ಆಯಿತು ಅಂದರು. ಸರಿ, ಮಾರನೇ ದಿವಸ ಸೂರ್ಯೋದಯ ಆಗಿದೆ. ಆದ ಕೂಡಲೇ ಕೃಷ್ಣ ಮತ್ತು ಅರ್ಜುನ ರಥದಲ್ಲಿ ಬಂದರು. ಮುಂದೆ ದ್ರೋಣರು ನಿಂತ್ಯಾರು. ಯಾರು ಬರ್ತಿರೋ ಬನ್ರಿ ಮಕ್ಕಳನ್ನ ಅಂತ. ಅರ್ಜುನ ಬಾಣ ತೆಗೆದು ಇನ್ನೇನು ಯುದ್ಧ ಪ್ರಾರಂಭ ಮಾಡಬೇಕು. ದೇವರಂದು ಏನು ಮಾಡ್ತಾ ಇದೆ, ಅವ್ರ ಮೇಲೆ ಯುದ್ಧ. ಅಪ್ಪನಾಣೆ ಅವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ ನೀನು, ನಾನು ಅವ್ರು ಕೊಟ್ಟಿರೋ ಡೇಟೇ 15ನೇ ದಿವಸ, ಅಲ್ಲಿವರೆಗೂ ಯಾರೂ ಸಾಯೋದಿಲ್ಲ ಅವರು. ಅದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ದಿನ ಫಿಕ್ಸ್ ಮಾಡಿದ್ದಂತ. ಭೀಷ್ಮಾಚಾರ 15 ದಿನ, ಇವರು 15, 17 ಕಾರಣ, ಈಗ ಒಬ್ಬೊಬ್ಬರು ಒಂದೊಂದು ದಿವಸ. ಏನು ದೇವರ ವ್ಯವಸ್ಥೆ ಅಂದರೆ, ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಯಾವದೇತ ನಿರೀಕ್ಷೇಹಂ ಯೋದ್ಧುಕಾಮಾನ್ ಅವಸ್ಥಿತಾನಂತ ಅರ್ಜುನ ಅಂದದ್ದು. ಎರಡೂ ಸೈನ್ಯದ ಮಧ್ಯೆ ನಿಲ್ಲಿಸು, ಯಾರ್ಯಾರು ಯುದ್ಧ ಮಾಡ್ಲಿಕ್ಕೆ ಬಂದೆ ನಾನೊಂದ್ಸಲ ವ್ಯೂ ನೋಡ್ಬೇಕು, ನೋಡ್ಕೋ ಅಂದ. ದೇವರದ್ದು ಬೇರೆನೇ ಇತ್ತಂತ. ಎರಡೂ ಸೈನ್ಯವನ್ನು ನೋಡಿ ಯಾರ್ಯಾರು ಯಾವತ್ತಾಗ ಹೋಗ್ಬೇಕು ಅಂತ ಕಣ್ಣಲ್ಲೇ ಅವರ ಆಯುಷ್ಯವನ್ನು ಎಳ್ಕೊಂಡ್ಬಿಟ್ಟು ಟಿಕ್ ಮಾಡಿಬಿಟ್ಟಂತ ದೇವರು. ಇವರಿವತ್ತು ಇವರಿವತ್ತು ಇವರಿವತ್ತು. ಅದಕ್ಕೆ ಮುಂಚೆ ಹೋಗ್ತಿರ್ಲಿಲ್ಲ, ಅದಾದ ಮೇಲೆ ಅಪರಾಣೆ ಇರ್ತಿರ್ಲಿಲ್ಲ, ಬೇಕಾದಾಗಲಿ. ಇದು ದೇವರು. ಇದನ್ನು ಭೀಷ್ಮಾಚಾರ ಅಂತಾರೆ. ಪರಸೈನಿಕ ರಕ್ಷಣಾ ಹೃತವತಿ ಪಾರ್ಥ ಸಖೆ ರತಿರ್ಮಮಾಸ್ತು. ನಾನು ಬಾಣ ಬಿಟ್ಟೆ, ಅವನು ಬಿದ್ದ ಇವನು ಬಿದ್ದ ಅನ್ಕೊಂತಾರೆ. ಇವರಷ್ಟು ದಡ್ಡರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಎಲ್ಲರ ಆಯುಷ್ಯವನ್ನು ಕಣ್ಣಿನಿಂದ ಸೆಳೆಕೊಂಡ ಮಹಾನುಭಾವ ನೀನು ನಮ್ಮಪ್ಪ. ಅದರ ಮುಂಚೆ ನಾವು ಹೋಗ್ತಿರ್ಲಿಲ್ಲ, ಅದಾದ್ಮೇಲೆ ಇರ್ತಿರ್ಲಿಲ್ಲ. ನಿಜವಾದ ಹೀರೋ ನೀನು ಅಂತ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದಾಗ ಕೃಷ್ಣನ ಸ್ತೋತ್ರ ಮಾಡ್ತಾರೆ. ಯುದ್ಧ ಬದ್ಧ ಏನು ಮಾಡಬೇಡ, ಮತ್ತೇನು ಮಾಡಲಿ, 2 ಬಾಣವನ್ನು ಪಾದದ ಹತ್ರ ಬಿಡು, ಅದು ನಮಸ್ಕಾರ ಅಂತ. ಯೋಧರು ಬಾಣವನ್ನು ಎಳೆದು ಕರೆಕ್ಟಾಗಿ ಪಾದದ ಹತ್ರ ಬಿಟ್ಟು ಆಶೀರ್ವಾದ. ಆ ಪಾದಕ್ಕೆ ಗ್ಯಾಪ್ ಕಮ್ಮಿ ಇದ್ದಷ್ಟು ಅವನು ಭಾರಿ ಯೋಧ ಅಂತ. ಅರ್ಧ ಇಂಚ್ ಗ್ಯಾಪ್ ಬಿಟ್ಟಾಗ್ಬಿಟ್ರೆ ಹೀಗೆ ಬಿಡಬೇಕು ಅಂತ. ಅದು ಮಹಾ ಸಮರ್ಥರಾದರೆ ಸಾಧ್ಯ. ಪಾದಕ್ಕೆ ಬಿಟ್ಬಿಟ್ರು ಅಂದರೆ ಆಚಾರ ಹೇಳಿಕೊಟ್ಟವರು ಪರ್ಮನೆಂಟಾಗಿ ಗೋವಿಂದ ಅವರು. ಏನಿದು ಗುರುದಕ್ಷಿಣಾಪ ನಡೀಲಿಕ್ಕೆ. ಅರ್ಜುನನಿಗೆ ಆ ಯೋಗ್ಯತೆ ಇತ್ತು. 2 ಬಾಣವನ್ನು ಬಿಟ್ಟು, ಅದು ಒಂದೊಂದರಲ್ಲಿ ಒಂದು ನಮಸ್ಕಾರ ಇದೆ, ಹಾಗೆ ಮಾಡಬೇಕು. ಸುಮ್ಮನೆ ನಮಸ್ಕಾರ ಅನ್ಬಾರ್ದು. ಈ ಯುದ್ಧದಲ್ಲಿ ಅಥವಾ ಸರ್ಕಾರದಲ್ಲಿ ಏನಾದರೂ ಗೌರವ ಅಂತಂದರೆ ಗುಂಡು ಹಾರಿಸ್ತಾರಲ್ಲ, ಗುಂಡು ಹಾರಿಸಿ ಅದು ತೋಪು, ಇದು ಸರ್ಕಾರಿ ಮರ್ಯಾದೆ ಅಂತ. ಇನ್ನು ನಾವು ಶಾಂತಿ ಪಾಠ ಅಂತ ಹಾಕಿಸ್ಕೊಡ್ತೇವೆ ಗುರುಗಳ ಹತ್ರ. ಆಗ ಹೀಗೆ ಕುಕ್ಕುರ್ಗಾಲಲ್ಲಿ ಕೂತಿರ್ಬೇಕು, ಶನ್ನೋ ಮಿತ್ರ ಶಂವರ್ಣ ಶನ್ನೋ ಭವತರ್ಯಮ ಅಂತ. ಅದೊಂದು. ಈಗ ಮತ್ತೆ ನಮ್ಮ ನರ್ತನವನ್ನು ಕಲಿತಾಗ ಕರ್ನಾಟಿಕ್ ಡ್ಯಾನ್ಸು, ಆ ಏಕಾಏಕ ನಮಸ್ಕಾರ ಹೀಗೆ ಅನ್ಬಾರ್ದು. ಅವರು ತೈ 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 ತಕ ತೈ ತಕ ತೈ ತೈ ತಕ ತೈ ತಕ ತೈ 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 ತಕ ತೈ ಅಂತ. ಇಲ್ಲಿ ಒಂದು ಇನ್ನೇ ನಮಸ್ಕಾರ ಮಾಡೋದು ತೈ 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 ಅವ್ರು ಮತ್ತೆ ತೈ ಅಂತ ಹೇಳಿ. ಅದು ಚಂದ. ಅದು ನಮ್ಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ನಾವು ಆಡ್ಕೋತೀವಿ. ಅದು ಮಹಾ ಪ್ರಯತ್ನ ಮಾಡಿರ್ತಾರೆ. ಅರ್ಧ ತಾಸು ಈಗ ಬಂದು ನಮಸ್ಕಾರ ಮಾಡಿ ಸ್ಟೇಜ್ ಮೇಲೆ ಅದನ್ನು ಆಸ್ವಾದನೆ ಮಾಡೋರು ಬಹಳ ಆನಂದ ಪಡ್ತಾರೆ. ಹೀಗಿರಬೇಕು ಅಂತ. ಆ ಫೀಲ್ಡಲ್ಲಿ ಇದ್ದವ್ರಿಗೆ ಅದು ಆನಂದ ಆಗುತ್ತೆ. ಅದ್ಭುತವಾಗಿ ಆನಂದವನ್ನು ಪಡ್ತಾರೆ. ಅದು ಅಲ್ಲಿ ಚಂದ. ಯಾವುದೋ ಸ್ವಾಮಿಗಳು ನೋಡಿದಾಗ ತೈ 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 ತಕ ತೈ 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 ಒಂದು ಸ್ವಾಮಿಗಳಾದರೂ ಹೋಗ್ತಾರೆ, ಇಲ್ಲ ದಬ್ಬ ಹಾಕಿ ನಂತೀವನ್ನಾದರೂ ದಬ್ಬತಾರೆ. ಯಾವುದನ್ನ ಒಂದು ಎಲ್ಲೆಲ್ಲಿ ಏನು ಅದು ಯುದ್ಧದಲ್ಲಿ ಹೀಗೆ ನಮಸ್ಕಾರ ಮಾಡಬೇಕು. ಬಿಟ್ಟ ಬಾಣವನ್ನು ವಿಜಯೀ ಭವ ಅಂದರು. ಶಿಷ್ಯ ವಾತ್ಸಲ್ಯ ಬೇರೆ. ಅವರು ದ್ರೋಣಾಚಾರ್ಯರಿಗೆ ಅರ್ಜುನ ಅಂದರೆ ಅವರು ಕರಗೋಗೋರು. ಶಿಷ್ಯ ವಾತ್ಸಲ್ಯ ಯಾಕೆಂದರೆ ಸಂಪೂರ್ಣ ವಿದ್ಯೆಯನ್ನು ಧಾರೆ ಎರೆದಿದ್ದರು. ಮುಖ್ಯವಾಗಿ ದ್ರೋಣನಿಗೆ ಅಪಮಾನ ಆದಾಗ ಧೃಪದ ರಾಜನನ್ನು ಹೆಡೆಮುರಿ ಕಟ್ಟಿ ತಂದು ಪಾದಕ್ಕೆ ಹಾಕಿದ್ರು. ಮಗನೇ, ನಿನ್ನ ಮನೆಗೆ ನಾನು ಹೆಚ್ಚಿಂದು ಬೇಡಲು ನನ್ನ ಕೂಸಿಗೆ ಒಂದು ಆಕಳು ಕೊಡು ಅಂದರೆ, ಅವತ್ತು ಅಧ್ಯಯನ ಮಾಡಬೇಕಾದ್ರೆ ಏನೋ ಅಂದ್ವಿ ಅಂದರೆ, ನೀನಲ್ಲಿ ನಾನಲ್ಲಿ ನೀನು ತಿರುಗೋಕಿ, ನಾನು ಈ ದ್ರುಪದ ದೇಶದ ರಾಜ ಅಂದಿದೆಯಲ್ಲ, ಇವತ್ತು ನಿನ್ನನ್ನು ಹೆಡೆಮುರಿ ಕಟ್ಟಿ ನನ್ನ ಪಾದಕ್ಕೆ ಒಗೆದೇನೆ, ನಿನ್ನ ಎಲ್ಲ ಸಂಪತ್ತು ನಂದು, ನನ್ನ ಭಿಕ್ಷೆಯಲ್ಲಿ ಬದುಕು ಅಂತ ಹೇಳಿ ಕೊಟ್ಟು ಕಳಿಸಿತು. ಅದು ಅವರಿಗೆ ಅರ್ಜುನನ ಮೇಲೆ ಅತಿ ಪ್ರೀತಿಯಾಗಿ. ಅಂದರೆ ನನಗೆ ಅಪಮಾನ ಮಾಡಿದವನನ್ನು ಕಟ್ಟಿ ತಂದು ನನ್ನ ಪಾದಕ್ಕೆ ಒಗದೆ ಅಲ್ಲ, ನೀ ಬೇಕಾದ್ ಮಾಡುವಂತ. ನಮಸ್ಕಾರ ಮಾಡಿದಾಗ ವಿಜಯ ಭವನ್ ಬಿಟ್ಟು ಒಳಗೆ ಹೊಟ್ಟೋಯ್ತು ರಥ. ದುರ್ಯೋಧನ ಬಂದ, ನಿಮ್ಮನ್ನಿಲ್ಲಿ ನಿಲ್ಲಿಸಿದ್ದೇ ಬಿಡಬೇಡ್ರಿ ಅಂತ. ಬಂದವರು ಆಶೀರ್ವಾದ ಬೇರೆ, ವಿಜಯೀ ಭವ. ಏನು ಸಾಯ್ಬೇಕ್ರಿ ಪಾಪ ಅವನು. ನಿನ್ನೆ ರಾತ್ರಿನೇ ಹೊರಡ್ತೇನೆ ಅಂದರೆ ಬಿಡಲಿಲ್ಲ. ಈಗ ತಂಬಿಗೆಗೆ ಫೋನ್ ಮಾಡ್ಲಿಕ್ಕೆ ಹತ್ತೀನಿ ಅಂದ ಜಯದ್ರಥನ ಹೆಸರಿಗೆ. ಇಲ್ಲ, ಯುದ್ಧ ಅಂತೂ ಆಯಿತು, ಮಧ್ಯಾಹ್ನ ಆಗಿದೆ.
ಜಯದ್ರಥ ಎಲ್ಲೋ, ಅರ್ಜುನ ಎಲ್ಲೋ, ಏನು ಸಿಗಲೇವಲ್ಲ. ಅದನ್ನೆಲ್ಲ ಮೀರಿ ಹೋಗಬೇಕು ಅಂದ್ರೆ ಜಯದ್ರಥ ಸಿಗೋ ಪ್ರಶ್ನೆನೇ ಇರಲಿಲ್ಲ ಸೂರ್ಯಾಸ್ತದ ಆಗೋದ್ರಲ್ಲಿ. ಈ ಮಧ್ಯೆ ಕುದುರೆ ಎಲ್ಲ ದ್ಯಾಡಿ ಸತ್ತಿದ ಪಾಪ, ಮೈಕೈ ಎಲ್ಲ ಚಿಚ್ಚಿಬಿಟ್ಟಿದೆ ಕುದುರೆಗೆ. ಅರ್ಜುನನ ರಥದ ಕುದುರೆಗಳು ಇನ್ನು ಉಳಿಯೋದೇ ಕಷ್ಟ ಆಯ್ತು. ದೇವರನ್ನ ಆ ಕುದುರೆ ಸತ್ರ ಮತ್ತೆ ನೀವು ಅಡ್ಡಾಡ್ತಿ, ಬಿಡು ಒಂದು ಬಾಣವನ್ನ, ವಾರಣಾಸ್ತ್ರ ಬಿಟ್ಟ ಕೂಡಲೇ ಒಂದು ಸರೋವರ ನಿರ್ಮಾಣ ಆಯ್ತಂತೆ. ದೇವರು ಸರೋವರ ನಿರ್ಮಾಣವನ್ನು ಮಾಡಿ ಆ ಕುದುರೆಗಳನ್ನೆಲ್ಲ ಬಿಚ್ಚಿ ಅದಕ್ಕೆ ನೀರು ಕುಡಿಸಿ ಒಂದಿಷ್ಟು ಹುಲ್ಲು ತಿನ್ನಿಸಿ ಅದಕ್ಕೆ ಹತ್ತಿದ ಬಾಣವನ್ನೆಲ್ಲ ತೆಗೆದು ಒಂದು ಸಲಿ ಹೀಗಂತ ಫಸ್ಟ್ ಏಡ್ ಮಾಡಿದ. ಮತ್ತೆ ಅದು ವಜ್ರಕಾಯ ಆಗಿ ನಿಂತು ಬಿಡ್ತು. ಪಾಂಡವರ ಮನೆಯೊಳಗೆ ಕುದುರೆಗಳ ತಾಂತೊಳೆದು ಪುಂಡರೀಕಾಕ್ಷ ಹುಲ್ಲನು ತಿನಿಸಿ ಅಂಡಜವಾನ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತಿಹನು. ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ ಇವಾಗಿಲ್ಲ ಗರ್ವ. ಇದು ದೇವರು ಮಾಡಿದ ಅಪಾರ ಉಪಕಾರ. ಇದು ಒಂದಲ್ಲ, ಇಷ್ಟೆಲ್ಲ ಆಯಿತು. ಜಯದ್ರಥ ಸಿಕ್ಕ, ಸೂರ್ಯಾಸ್ತ ಆಗೋ ಸಮಯ ಬಂತು. ಸೂರ್ಯಾಸ್ತ ಆದರೆ ಅರ್ಜುನ ಸತ್ತ. ದೇವರು ಇದ್ದಕ್ಕಿದ್ದ ಹಾಗೆ ತಮಸ್ಸನ್ನ ಸೃಷ್ಟಿ ಮಾಡಿದ ಅಂತ ಇದು. ಕತ್ತಲು ಈ ಗ್ರಹಣ ಬಂದಾಗ ಹೇಗೆ ಕತ್ತಲಾಗಬೇಕೋ ಹಾಗಾಯಿತು. ಎಲ್ಲರಿಗೂ ಸಂತೋಷ. ಓ ಸೂರ್ಯಾಸ್ತ ಆಯ್ತು. ಸೂರ್ಯಾಸ್ತ ಆಗಲಿಕ್ಕೆ ಒಂದು 2-3 ನಿಮಿಷ ಇದೆ. ತುಂಬ ಮುಂಚೆ ಆದರೆ ಡೌಟ್ ಬರ್ತಿರ್ಲಿಲ್ಲ. 2-3 ನಿಮಿಷ ಇದೆ ಸ್ಲಾಗ್ ಓವರ್ ಇದ್ದಾಗದು. ಇನ್ನು 2-3 ನಿಮಿಷ ಇದೆ, ಸೂರ್ಯಾಸ್ತ ಆಯ್ತು ಎಲ್ಲ ಆಚೆ ಬಂದರು. ಕೃಷ್ಣ ಏನು ಮಾಡ್ದ, ಆ ಜಯದ್ರಥವನ್ನು ಕರೀರಿ ಅಂತ ಕರೆದ ಕೂಡಲೇ ಕೃಷ್ಣ ಅಂದ, ಬಿಡು ಬಾಣವನ್ನ. ಸ್ವಾಮಿ ಸೂರ್ಯ ಇಲ್ಲ ಅಸ್ತ ಇಲ್ವೋ? ನಾ ಇದ್ದಾಗ ಎಲ್ಲಿ ಸೂರ್ಯವೋ? ಎಲ್ಲ ಸೂರ್ಯ ಇಲ್ಲೇ ಇರ್ತಾನ. ನನ್ನ ಕಣ್ಣಲ್ಲಿ ಸೂರ್ಯ ಇದ್ದಾನೆ. ಸತ್ಯಬೋಧರೇ ರಾತ್ರಿ ಸೂರ್ಯನ್ ತೋರಿಸ್ಯಾರೆ. ನೈವೇದ್ಯಗ ವಿಷಮ್ರಾಮೇ ವೀಕ್ಷದ ಭಕ್ತಿ ಬಾಕುರು ಯೋಧರ್ಷಯ ದ್ರವಿಂ ರಾತ್ರು ಸತ್ಯಬೋಧವಸ್ತು ಮೇಮುದೆ. ನಾ ಕರ್ನಾಗ ಸೂರ್ಯ ಇರಲ್ಲ ಅಂತಾನೆ. ಬಿಡು ಬಾಣವನ್ನ. ನೈತಚ್ಚಿರಪ್ಪಾತೆಯ ಭೂತಲೇಸ್ಮಿನ್. ಅವನ ತಲೆ ಕೆಳಗೆ ಬೀಳಬಾರದು, ಹಾಗೆ ಪುಂಖಾನುಪುಂಖವಾಗಿ ಬಾಣ ಬಿಡು. ಆ ಪಾಶುಪತಾಸ್ತ್ರಕ್ಕೆ ಒಂದಿಷ್ಟು ಟ್ರಾವೆಲ್ ಮಾಡೋ ಯೋಗ್ಯತೆ ಇರುತ್ತೆ. ಯಾವುದೇ ಅಸ್ತ್ರಕ್ಕೆ ಡಿಸ್ಟೆನ್ಸ್ ಇಷ್ಟೇ ಹೋಗೋದು, ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ. ಆದರೆ ಅವತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಹೋಗಬೇಕಾಗಿತ್ತು. ಎಲ್ಲ ಕೃಷ್ಣನ ಕ್ಯಾಲ್ಕುಲೇಷನ್ಸ್ ಇದು. ಅದಕ್ಕೆ ಹಿಂದಿನ ದಿವಸ ಅರ್ಜುನ ಮಲಗಿದಾಗ ಅರ್ಜುನನನ್ನ ಒಂದೇ ಒಂದು ಅಂಶದಿಂದ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ರುದ್ರದೇವರು ನಮಸ್ಕಾರ ಮಾಡಿಸಿ, ರುದ್ರದೇವರಂದ್ರು, ಏನು ಕೃಷ್ಣ ಏನು ಬಂದಿ? ಇದು ಈ ಅರ್ಜುನನ್ ಬೇರೆ ಕಟ್ಕೊಂಡ್ಬಂದೆ. ನಾಳೆ ಫೈನಲ್ಸ್ ಇದೆಯಪ್ಪ, ಆ ಜಯದ್ರಥನ ತಲೆ ತೆಗಿತಾನಿವನು. ನೀನು ಕೊಟ್ಟ ಆ ಪಾಶುಪತಾಸ್ತ್ರಕ್ಕೆ ಎಕ್ಸ್ಟ್ರಾ ಟಾಕ್ ಟೈಮ್ ಇದ್ದಾಗ ಎಕ್ಸ್ಟ್ರಾ ವಾಕ್ ಟೈಮ್ ಒಂಚೂರು ಬೇಕದು. ಅವನಂದ, ನೀನೇ ನನ್ನಲ್ಲಿ ನಿಂತು ಎಲ್ಲ ಕೊಡೋದು, ನಾ ಏನು ಕೊಡೋದು? ನೀನೇ ಕೊಡಬಾರ್ದು. ಅಲ್ಲೊಂದು ಮಾತಂತಾರೆ ಆಚಾರ್ಯ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ಚ್ಯುತಿ. ನಾನು ಯಾವ ಡಿಪಾರ್ಟ್ಮೆಂಟ್ಗೆ ಯಾರನ್ನ ಹೆಡ್ ಅಂತ ಮಾಡಿದ್ದೇನೆ ಅವರ ಮುಖಾಂತರವೇ ಕೊಡಿಸೋದು. ನಿನಗೆ ಮಾನಸಿಕವಾದ ಸಮಸ್ಯೆ ಇದೆ, ಮನೋಭಿಮಾನಿ ರುದ್ರದೇವರನ್ನ ನೀನು ಆರಾಧನೆ ಮಾಡಿದ್ರೇ ದೇವರ ಅನುಗ್ರಹ ಮಾಡೋದು. ನಮಗೆ ಕೃಷ್ಣ ಗೊತ್ತು, ಕೃಷ್ಣ ಅಂತಾನೆ, ಥ್ರೂ ರುದ್ರದೇವರು ಬಾ, ನಾನಾಗಿ ನಾನೇ ನಿಂಗೇನು ಕೊಡೋದಿಲ್ಲ. ಅದರಂತೆ ನೀನು ಪಾಶುಪತಾಸ್ತ್ರಕ್ಕೆ ಓನರ್, ನೀನು ಅದಕ್ಕೆ ವಿಶೇಷವಾಗಿ ಶಕ್ತಿಯನ್ನು ತುಂಬು ಅಂದರು. ವಿಶೇಷವಾಗಿ ಶಕ್ತಿಯನ್ನು ತುಂಬಿ ಇಷ್ಟೆಲ್ಲ ಸ್ವಪ್ನದಲ್ಲಿ ಮಾಡಿಸಿ ಅದು ಎಲ್ಲ ಹೋಗಿ ಬಿತ್ತು ಅಂದರು. ಅವರ ಅಪ್ಪನ ತೊಡೆ ಮೇಲೆ ಬಿತ್ತಂತೆ. ಜಯದ್ರಥನ ಅಪ್ಪನ ಹೆಸರು ವೃದ್ಧಕ್ಷತ್ರ. ಯಾಕೆ ಏನಾಗ್ತಿತ್ತು ಕೆಳಗೆ ಬಿದ್ದರೆ? ಅವರಪ್ಪ ಒಂದು ವರ ತಗೊಂಡಿದ್ದ ರುದ್ರದೇವರ ಹತ್ರ, ನನ್ನ ಮಗನ ತಲೆಯನ್ನ ಕೆಳಗೆ ಹಾಕಿದವರ ತಲೆ 1000 ಹೋಳಾಗಲಿ ಅಂತ. ಒಂದು ವೇಳೆ ನೆಲದ ಮೇಲೆ ಬಿದ್ದಿದ್ರೆ ಅರ್ಜುನನ ತಲೆ 1000 ಹೋಳಾಗಿರೋದು. ಅದಕ್ಕಾಗಿ ದೇವರು ಏನು ಮಾಡಿದ, ಅವರ ಅಪ್ಪ ವರ ತಗೊಂಡು ತಲೆ ತೊಡೆ ಮೇಲೆ ಬೀಳಲಿ ಅಂತ ತೊಡೆ ಮೇಲೆ ಬಿತ್ತದು. ಸಂಧ್ಯಾವಂದನೆ ಮಾಡ್ಬೇಕಾದ್ರೆ ಜುರುಳೇನೋ ಅಲ್ಲಿ ಬಂದರೆ ಎದ್ದು ಹೋಗ್ತೀವಿ, ಪವಿತ್ರವ ಎಸ್ ಮರ್ತ್ಯ ಹೆಂಡತಿ ಏನು ಇಷ್ಟು ಬೇಗ ಜೂ 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 ಅಂದ. ಅವನು ಜುರುಳೆ ಅಂತಾನು ಅಂದಿಲ್ಲ ಅವನಿಗೆ. ಅದಕ್ಕೆ ಜುರುಳೆ ನೋಡಿ ಎದೆ ಹೊಡ್ಕೊಂಬ ಉತ್ತರ ಕುಮಾರರು ನಾವು ಅಂತದ್ದು ತಲೆ ಹೊರಡೆ ಬಿತ್ತು, ನೋಡಲಿಲ್ಲ ಯಾರು ಅಂತ ತಳ್ಳಿಟ್ಬಿಟ್ಟು. ಅಪ್ಪ ಮಗ ಇಬ್ಬರು ಒಟ್ಟಿಗೆ ಕೃಷ್ಣಾರ್ಪಣ. ಇದು ದೇವರು ಮಾಡಿದ ಉಪಕಾರ. 1 2 ಸಂಧಾನಕ್ಕಾಗಿ ಕೃಷ್ಣ ಬಂದರಿ.
ಸಂಜಯ ಆ ಕಡೆಯಿಂದ ಬರ್ತಾನೆ. ಕೃಷ್ಣ ಅಂದ, ಇತಿಹಾಸದಲ್ಲಿ ಪಾಂಡವರು ಸಂಧಾನಕ್ಕೆ ಒಪ್ಪಲಿಲ್ಲ, ಮಹಾ ಜಗಳ ಗಂಟರು ಅಂತ ಅಪಕೀರ್ತಿ ಬರುತ್ತೆ, ನಾ ಸಂಧಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಕೃಷ್ಣ, ನೀನು ಹೋಗ್ತೀಯ? ನಿನ್ನಂಥ ಸರ್ವೋತ್ತಮನನ್ನು ಸಂಧಾನಕ್ಕೆ ಕಳಿಸೋದ? ಇಲ್ಲ, ನಾನು ಹೋಗಿ ಬರ್ತೀನಿ, ನಿಮ್ಗೆ ಅಪಕೀರ್ತಿ ಬರಬಾರ್ದು. ಒಂದು ವೇಳೆ ದುರ್ಯೋಧನ ರಾಜ್ಯ ಕೊಡ್ತೀನಿ ಅಂದರೆ ನಾನು ಅರ್ಧ ರಾಜ್ಯ ಇಸ್ಕೊಂಬರಲ್ಲ, ಆಗಲಿ ಅಂದ್ಬಿಟ್ರೆ ಎಲ್ಲರೂ. ದ್ರೌಪದಿ ಅಳ್ತಾಕೊಂಡು, ಕೃಷ್ಣ ದಯಮಾಡಿ ಹೋಗಬೇಡ, ಅಪಚಾರ ಆದದ್ದು ನನಗೂ. ಸಭಾ ಮಧ್ಯದಲ್ಲಿ ವಸ್ತ್ರಾಪಹರಣವನ್ನು ಮಾಡಿಸಿಕೊಂಡು ಆ ಪಾಪಿಷ್ಠರು ಕೊಡುವ ಭಿಕ್ಷೆಯಲ್ಲಿ ನಾನು ಬದುಕಬೇಕಾ? ದಯಮಾಡಿ ಸಂಧಾನವನ್ನು ನೀನು ಒಪ್ಪಬೇಡ ಕೃಷ್ಣ. ನಮ್ಗೆ ಅಕೀರ್ತಿ ಬಂದರೂ ಪರವಾಗಿಲ್ಲ. ಅಲ್ಲ, ನಮ್ಮವ್ರು ಯಾರು ಯುದ್ಧ ಮಾಡೋದಿಲ್ಲ ಅಂತಾರಲ್ಲ ನಿಮ್ಮ ಇವರು. ನನ್ನ ಗಂಡಂದಿರು ಯುದ್ಧ ಮಾಡದೇ ಇದ್ರೂ ಅಡ್ಡಿ ಇಲ್ಲ, ನನ್ನ ಅಪ್ಪನನ್ನು ಕೇಳ್ಕೊಳ್ತೀನಿ, ನನ್ನ ಅಪ್ಪ ನನ್ನ ಅಣ್ಣ ತಮ್ಮಂದಿರು ಯುದ್ಧವನ್ನು ಮಾಡಲಿ. ಖಂಡಿತ ಕೌರವರ ಮೇಲೆ ನನ್ನ ಅಪ್ಪ ಪಾಂಚಾಲ ಸೇನೆ ಗೆಲ್ಲಿಕ್ಕಾಗಲ್ಲ ಅನ್ನೋ ನನಗೆ ಗೊತ್ತು. ಮತ್ತು ಯುದ್ಧ ಮಾಡಿ ಪ್ರಯೋಜನ ಏನು? ಇತಿಹಾಸದಲ್ಲಿ ದಾಖಲಾಗತ್ತೆ. ದ್ರೌಪದಿಯ ವಸ್ತ್ರಾಪಹರಣ ಅದಕ್ಕೆ ಪ್ರತೀಕಾರ ಆಯಿತು ಅಂತಾಗಬೇಕು, ಕಾಂಪ್ರಮೈಸ್ ಆದ್ರು ಅಂತಾಗಬೇಕು. ನೀನೇ ಹೇಳು ಕೃಷ್ಣ. ಆ ನೋವು ನನಗೆ ಇವತ್ತು ಕುದೀತಾ ಇದೆ. ದ್ರೌಪದಿ, ಇಲ್ಲ ನಾನು ನಾ ಹೋಗ್ಬರ್ತೀನಿ, ಸಂಧಾನ ಆಗಲ್ಲ. ಅಲ್ಲ, ಒಂದು ವೇಳೆ ಒಪ್ಪಿಟ್ರೆ? ಇಲ್ಲ, ಅವನು ಒಪ್ಪೋದಿಲ್ಲ. ಇಲ್ಲ, ಒಪ್ಪಿದರೆ ಕೃಷ್ಣ ಅಂದ, ಒಪ್ಪೋದು ಬಿಡೋದು ನನ್ನ ಕೈಯಲ್ಲಿದೆ, ಎಲ್ಲರ ಬುದ್ಧಿ ಪ್ರಚೋದನೆ ಮಾಡೋನೆ ನಾನು, ಧಿಯೋಯನ ಪ್ರಚೋದಯಾತ್. ಅವನು ಹೇಗೆ ಒಪ್ತಾನ? ಅವನು ಸರ್ವಥ ನೀನೇ ಸಂಧಾನ ಮಾಡಿಕೊಂಡು ಬಾ ಅಂದ್ರು ನಾ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಕೃಷ್ಣ. ನಿನ್ನ ಕಣ್ಣೀರಿಗೆ ನಾನು ಬೆಲೆ ಕೊಡ್ತೀನಿ, ಬೇಕಾದವ್ರು ಬೆಲೆ ಕೊಡ್ತಾರೋ ಬಿಡ್ತಾರೋ, ಅವರು ಸರ್ವಥ ಮಧ್ಯಾಹ್ನ ಸಾಯಬೇಕು. ಏನು ಆನಂದ ಆಯ್ತು. ಅವಶ್ಯ ಹೋಗಿ ಬಾ ಕೃಷ್ಣ, ಎಷ್ಟು ಕಾಳಜಿ, ನಮಗೆ ಅಪಕೀರ್ತಿ ಬರಬಾರ್ದು ಅಂತ. ಕೃಷ್ಣ ಸಂಧಾನಕ್ಕೆ ಬಂದೇನೆ. ದುರ್ಯೋಧನಿಗೆ ಒಂದು ಅಪೇಕ್ಷೆ, ಲಂಚ ಕೊಟ್ಟು ಒಳಗೆ ಹಾಕೊಂಡ್ಬೇಡ, ಇವನನ್ನೇ ಒಳಗೆ ಹಾಕೊಂಡ್ಬಿಟ್ರೆ ಸತ್ರು ಪಾಂಡವರು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಒಳಗೆ ಹಾಕೊಳ್ಳಿಕ್ಕಿರುವಂಥ ಮೊದಲನೇ ಟ್ರಿಕ್ಸು, ಈ ಬಿಸಿಲಲ್ಲಿ ಬಂದಾಗ ಒಂದು 2 ಎಳ್ನೀರು, 4 ತಮಗೆ ಪಾನಕ, ಅವನಿಗೊಂದು AC ರೂಮನ್ನು ಕೊಟ್ಟು ಮಲಗಿಸ್ಬಿಟ್ರು ಅಂದರೆ ಸುಖವಾಗಿರ್ರಿ. ಯಾಕೆ ಬಂದ್ರಿ? ನಿಮ್ಮನ್ನೇ ಹೊಡೆಯೋಣ ಅಂತ ಬಂದ್ವಿ, ನೀವಿಷ್ಟು ಮಾಡಿದ್ರಿಂದ ನೀವು ಪೂರ್ಣಾನುಗ್ರಹ ಮಾಡಿ ಇಲ್ಲೇ ಒಂದು ವಾರ ಸಪ್ತಾಹ ಇರ್ತೀನಿ ಅಂತ ಅವನು ಶಲ್ಯಂದಾಗೆ ಆಯಿತು. ಮನುಷ್ಯನಿಗೆ ಹೊಟ್ಟೆಗೆ ಚೆನ್ನಾಗಿ ಬಿತ್ತು ಅಂತಾದರೆ ಅವನೆಲ್ಲ ಕೃಷ್ಣನಿಗೆ ನಾವು ಏನಾದರೂ ಬೇಕಾದ ಕೊಟ್ಟು ಬೇಡ. ಕೃಷ್ಣ, ನಿನಗೇನು ಬೇಕು? ಅಪರೂಪಕ್ಕೆ ಬಂದೇ ನಿನಗೇನು ಮಡಿದು ಬೇಕೋ, ಮೈಲಿಗೆದು ಬೇಕೋ, ಮೈಲಿಗೆದೇ ಮಡಿ ಉಟ್ಕೊಂಡು ಬಡಿಸೋದು, ಅಥವಾ ಮಡಿನನ್ನೇ ಮೈಲಿಗೆ ಮಾಡಿ ಬಡಿಸೋದು, ಮಡಿ ಮೈಲಿಗೆ ಯಾವುದು ಗೊತ್ತಾಗದಂತೆ ಎರಡೂ ಮಿಕ್ಸ್ ಮಾಡಿ ಬಡಿಸೋದು, ನಿಂಗೆ ಏನು ಬೇಕು? ವ್ರತ ಬೇಕೋ, ಅನುವ್ರತ ಬೇಕೋ, ಹಸಿ ಬೇಕೋ, ಬಿಸಿ ಬೇಕು, ಬೇಕಾದ ಕೇಳು. ಏನಿಟ್ರು ಕೃಷ್ಣ ಬೇಡ ಅಂದ. ಕೃಷ್ಣ, ಯಾಕೆ ನೀನು ಡಯಟ್ ಅಂದ. ಡಯಟ್ ಇಲ್ಲ, ಡ್ಯೂಯಟ್ ಇಲ್ಲ, ಬೇಡ. ಯಾಕೆ ಏನು ತಗೊಂಬಲ್ಲ? ನೋಡು, ಇನ್ನೊಬ್ಬರ ಮನೆಯಲ್ಲಿ ತಗೊಳ್ಳೋದು 2 ಕಾರಣ. ಸಂಪ್ರೀತಿ ಭೋಜ್ಯಾನನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೆ ರಾಜನ್ನ ಹಿ ಆಪದ್ಗತಾವಯಂ. ಒಂದ ಆಧಾರ ಇರಬೇಕು, ಇಲ್ಲ ಅನಿವಾರ್ಯತೆ ಇರಬೇಕು. ಒಂದು ನಿನ್ನಲ್ಲಿಲ್ಲ, ಒಂದು ನನ್ನಲ್ಲಿಲ್ಲ ಅಂದ. ಅದ್ಯಾವುದದು? ನನಗೆ ಅನಿವಾರ್ಯತೆ ಇಲ್ಲ, ನಿನಗೆ ಆಧಾರ ಇಲ್ಲ, ಯಾಕೆ ನಿಮ್ಮನೇಲಿ ತಿನ್ನಲಿ ಎಂದ ದೇವರು. ನಾನು ಬಹಳ ಆಧಾರ ಮಾಡ್ತೇನೆ, ಹೌದಲ್ಲ? ನಾ ಹೇಳಿದ್ ಕೇಳ್ತೀಯ? ಏನು ಹೇಳು? ಪಾಂಡವ್ರಿಗೆ ಅರ್ಧ ರಾಜ್ಯ ಕೊಡು, ನಿಮ್ಮಲ್ಲೇ ಚಾತುರ್ಮಾಸ್ಯ ಕೊಡ್ತೀನಿ ಅಂತ. ಬೇಕಾಗಿಲ್ಲ, ಎದ್ದು ಹೋಗೋದು. ಇದೇ ನೀ ಕೇಳೋದು ಮಗನೇ. ಪಾಂಡವಾನ್ ದ್ವಿಷಸೆ ರಾಜನ್ ಮಮ ಪ್ರಾಣಾಹಿ ಪಾಂಡವ. ಪಾಂಡವರು ಅಂದರೆ ನನ್ನ ಪ್ರಾಣ. ಪಾಂಡವರ ದ್ವೇಷ ಮಾಡ್ತೀವಿ ಅಂದರೆ ನನ್ನನ್ನು ದ್ವೇಷ ಮಾಡಿದ್ದಕ್ಕಿಂತ ಹೆಚ್ಚು. ಯಾರು ಬಿಟ್ಟು ಬರ್ತೀವ್ರಿ? ನಾವು ನೀವು ಬಿಟ್ಟು ಬರ್ತೀವ? ಯಾರೋ ಗುರುಗಳನ್ನು ಹಿರಿಯರನ್ನು ಬೈತಾರೆ, ನಮಗೆ ಗೊತ್ತಿರತ್ತೆ. ಆದರೆ ನಮಗೆ ಅವರು ಬಹಳ ಮರ್ಯಾದೆ ಮಾಡ್ತಾರೆ ಅಂತಂದಾಗ, ಅಲ್ರಿ ಅವರು ಸ್ವಾಮಿಗಳನ್ನು ಬಹಳ ಬೈತಾರೆ, ಏನೋ ಬೈಲಿ ಬಿಡು ಪಾಪ, ಬೈದದ್ದಕ್ಕೆ ಪ್ರಾಯಶ್ಚಿತ್ತ ಅಂದ್ಕೊಂಡ್ರಾಯ್ತು, ಅಥವಾ ನಾವು ಕೇಳಿಸ್ಕೊಳ್ಳೋದೇ ಇದ್ರಾಯ್ತು. ಮನುಷ್ಯನಿಗೆ ತನ್ನ ಸ್ವಾರ್ಥ ಅನ್ನೋದು ಹೆಚ್ಚಾದಾಗ ಅವ್ರು ಯಾರನ್ನೇನಂದ್ರು ನಾವು ಅದನ್ನು ಕಿಮ್ಮತ್ತು ಕೊಡೋದಿಲ್ಲ. ಎಲ್ಲಿ ದೇವರು, ಅವನಿಗೆ ಯಾವ ಸೆಂಟಿಮೆಂಟ್ಸು, ಅಂಥದ್ದು ದೇವರು. ಪಾಂಡವರು ಅಂದರೆ ನನ್ನ ಪ್ರಾಣ, ಯಾರು ಬಿಟ್ಟು ಬರ್ತಾರೆ? ಇವರು ಈ ಮಾತನ್ನು ಕೇಳಿಸಿಕೊಂಡು ಆಚೆ ಕಾಯ್ತಾ ಇದ್ರು. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ನಮ್ಮನೆಗೆ ಬಾ ಕೃಷ್ಣ, ಪಾಂಡವರ ಮೇಲೆ ನಮಗೆ ಎಷ್ಟು ಪ್ರೀತಿ, ನಾ ಯಾರ್ಯಾರ ಮನೆಗೂ ಬರಂಗಿಲ್ಲ ಅಂತ. ಕೃಷ್ಣ ಏನೋ ವಿಷ್ಣು ಪಂಚಕ ಹಿಡಿದಿರ್ಬೇಕು, ಯಾವ ಪಂಚಕವೂ ಹಿಡಿದಿಲ್ಲ, ನಿಮ್ಮ ಮನೆಗೆ ಬರೋದಿಲ್ಲ. ಏನು ನಾವೆಲ್ಲ ಮಾಡಿದ ಅಪರಾಧ ಅಂದ್ರು. ಇವನೇನು ಬರೋದಿಲ್ಲೋ ಬಿಡ್ತಾನೋ, ಎಲ್ಲ ಹೋಗ್ತಾನೋ ಗೊತ್ತಿಲ್ಲ. ವಿಧುರ ದೂರಲ್ಲಿ ನಿಂತಿಯ, ನೀವೆಲ್ಲ VIP.
ವಿದುರ ಪಾಪ ಸಣ್ಣ ಗುಡಿಸಲು, ಅವನಿಗೆ ತನ್ನ ಮನೆಗೆ ಇನ್ವೈಟ್ ಮಾಡಲಿಕ್ಕೆ ಸಂಕೋಚ. ಪುಟ್ಟ ಗುಡಿಸಲು, ಆನರರಿ ಸರ್ವಿಸ್ ಒಂದು ರೂಪಾಯಿ ದುರ್ಯೋಧನನ ಮನೆ ತಗೊಂಡಿಲ್ಲ ಅವನು. ಕೃಷ್ಣ ಅಂದ ವಿದುರ, ನಿಮ್ಮನೆಗೆ ನಡಿ. ನಮ್ಮನೆಗ ನಮ್ಮಪ್ಪ ನೀ ಬರ್ತಿ ಅಂತ ಗೊತ್ತಿದ್ರೆ ಒಂದೆರಡು ಹಣ್ಣು ಗಿಣ್ಣು ಹಾಲು ತಂದಿಡ್ತಾ ಇದ್ದೆ. ಇವತ್ತು ನಮ್ಮ ಮನೇಲಿ ಏನೇನೂ ಇಲ್ಲಲ್ಲೋ, ಒಂದು ಅತಿಥಿ ಸತ್ಕಾರ ಮಾಡೋಣ ಅಂದರೆ ಒಂದು ತಮಗೆ ಹಾಲು ಮಾತ್ರ ಇದೆ ಕೃಷ್ಣ. ಕೃಷ್ಣ ಅಂದ, ನಿನ್ನ ಹಾಲಿನಂಥ ಮನಸ್ಸಿದೆಯಲ್ಲ ಅದು ನನಗೆ ಸಾಕು, ನಿಮ್ಮ ಮನೆ ಪದಾರ್ಥ ಕಟ್ಕೊಂಡು ಏನು ಮಾಡಲಿ, ನಡಿ ನಿಮ್ಮ ಮನೆಗೆ. ಇವರೆಲ್ಲ ಅಂದರು, ನಮಗೆ ಇನ್ಸಲ್ಟ್ ಆಯಿತು, ಹೋಗದೇ ಇದ್ದರೆ ಯಾರ ಮನೆಗೂ ಹೋಗಬಾರ್ದು, ಹೋದರೆ ಎಲ್ಲರ ಮನೆಗೂ ಹೋಗಬೇಕು. ಇದೆಲ್ಲ ಆಗತ್ತಲ್ಲ, ಸ್ವಾಮಿಗಳು ಯಾರ ಮನೆ ಪಾದಪೂಜೆಗೆ ಬರಲ್ಲ, ಎಲ್ಲರೂ ಮಠದಲ್ಲೇ ಮಾಡಬೇಕು. ಅಪ್ಪಿ ತಪ್ಪಿ ಯಾರದಾನ ಮನೆಗೆ ಹೊಟ್ಟೋದ್ರೆ ಒಂದು ಗಲಾಟೆ ಆಗತ್ತೆ. ಅವ್ರ ಮನೆಗೆ ಹೋದರೆ ಯಾಕೆ, ನಾವು ಮಾಡೋದು ಪಾದಕ್ಕೆ ಪೂಜಾ, ನಮ್ಮ ಮನೆಗೆ ಯಾಕೆ ಬರಲಿಲ್ಲ, ಎಷ್ಟು ಗಲಾಟೆ. ಕೃಷ್ಣ ನೀನು ಅವ್ರ ಮನೆಗೆ ಹೋಗೋದೇನೋ, ನಮ್ಮ ಮನೆಗೆ ಬರದೇ ಇರೋದೇನೋ, ಏನು ನಾವು ಮಾಡಿದಂಥದ್ದು? ಕೃಷ್ಣ ಅಂದ, ನೀವೆಲ್ಲರೂ ಮಾಡಿದ ಒಂದು ದೊಡ್ಡ ಅಪಚಾರ, ನನ್ನ ಭಕ್ತರಾದ ದ್ರೌಪದಿಗೆ ವಸ್ತ್ರಾಪಹರಣ ಆಗಬೇಕಾದ್ರೆ ಕೈ ಕಟ್ಟಿಕೊಂಡು ಕೂತಿದ್ರಿ, ಎಷ್ಟು ಅನ್ಯಾಯ, ತಡೆಯೋದು ಬೇಡ, ಇದು ಅನ್ಯಾಯ ಅಂತ ಬಾಯಲ್ಲಿ ಹೇಳಲಿಕ್ಕೆ ನಿಮಗೆ ಆಗಲಿಲ್ಲ. ಅವನು ಅದನ್ನು ಪ್ರತಿಭಟನೆ ಮಾಡಿದ, ಅವತ್ತು ಕೇಳಿಸ್ಕೊಂಬೋರು ಇರಲಿಲ್ಲ, ನಾನು ಕೇಳಿಸ್ಕೊಂಡೆ, ಅದಕ್ಕೆ ಈಗ ನಾನು ಅವನಿಗೆ ಅದಕ್ಕೆ ಪ್ರಶಸ್ತಿಯನ್ನು ಕೊಡ್ತೇನೆ. ಕೃಷ್ಣ ನಮಗೆಲ್ಲ ಒಂದು ಸಂದೇಶ ಕೊಟ್ಟ, ಸತ್ಕರ್ಮಾಚರಣೆಯನ್ನು ನೀವು ನಿರ್ಭಿಡೆಯಿಂದ ಮಾಡಿದಾಗ ಅವತ್ತಿನ ಕಾಂಟೆಂಪರರ್ಸ್ ನಿಮ್ಮನ್ನು ಆಡಿಕೊಳ್ಳಬಹುದು. ನಿಮ್ಮ ಬಗ್ಗೆ ಇವರು ಏನು ಬೂಚಿ 22ನೇ ಸೆಂಚುರಿಯಲ್ಲಿ ಇರಲಿಕ್ಕೆ ನಾಲಾಯಕ್ ಅನ್ಬೋದು, ಆದರೆ ದೇವರು ಅದನ್ನು ನೋಡಿ ನನಗೆ ಮಾರ್ಕ್ಸ್ ಕೊಡ್ತಾನೆ. ಇವರು ಅನ್ನೋರನ್ನು ಕಟ್ಕೊಂಡು ಏನು ಸಾಯಬೇಕು? ರಾಮನ ಪ್ರತಿಷ್ಠಾಪನೆ ಆದದ್ದಕ್ಕೂ ಬೈದರು, ಆಗದೇ ಇದ್ದದ್ದಕ್ಕೂ ಬೈದರು. ಆದದ್ದು ಎಷ್ಟು ದೊಡ್ಡ ಭಾಗ್ಯ, ಎಷ್ಟು ಆನಂದ, ಎಲ್ಲದಕ್ಕೂ ಬೈತಾನೆ ಇರ್ತೀವಿ, ಇದಕ್ಕೆ ಹಿಂದೆಲ್ಲ ಮುಂದೆಲ್ಲ. ಇನ್ನೊಬ್ಬರು ಆಡಿಕೊಳ್ತಾರೆ ಅಂತ ನನ್ನ ನಿತ್ಯ ಕರ್ಮವನ್ನು, ನನ್ನ ಕಾರ್ಯಕ್ರಮವನ್ನು ಬಿಡಬಾರದು. ಹೌದು, ನೋಡೋರು ಯಾರು ನೋಡಬೇಕೋ ಅವ್ನು ನೋಡಿರ್ತಾನೆ, ದೇವ್ರು ನೋಡ್ದ, ನಡಿ ನಿಮ್ಮ ಮನೆಗೆ ನಾ ಬರ್ತೇನೆ ಅಂತ. ಚದುರೆ ಶಬರೀತ ಬದರಿಯ ಫಲವನು ಮುದದಿ ಸೇವಿಸಿದ ರಾಮ ಹರೇ, ವಿದುರನ ಕ್ಷೀರಕ್ಕೆ ಒದಗಿ ಪೋದ ಪದುಮಾನಾಭ ಶ್ರೀ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ವಿದುರನ ಕ್ಷೀರಕ್ಕೆ ಒದಗಿ ಹೋದ, ಇವರಿಗೆಲ್ಲ ಮರ್ಯಾದೆಯೇ ಹೋಯ್ತು. ಹೀಗೆ ದೇವರು ಪಾಂಡವರ ಮೇಲೆ ಇಟ್ಟ ಗೌರವ ಒಂದ ಎರಡ. ಸರಿ, ನಿನಗೇನು ಮಾಡಿ ಯಾರು ಹೇಳು? ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತಾತ್ತ ಚಕ್ರೋ ಮಾತುಶ್ಚ ಮೇಯ ಶರಣಂ ಗತಾಯಾ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ, ಅಶ್ವತ್ಥಾಮಾಚಾರ್ಯರು ಪಾಂಡವರೇ ಇರಬಾರದು ಅನ್ನೋ ದುರ್ಯೋಧನನ ಆಸೆಯನ್ನು ಈಡೇರಿಸಬೇಕು ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟು ಉತ್ತರ ಗರ್ಭದ ಮೇಲೆ. ಪಾಪ ಓಡಿ ಬಂದು, ಕೃಷ್ಣ ನಿನ್ನ ಬಿಟ್ಟು ಬೇರೆ ಯಾರಿಲ್ಲೋ, ಬ್ರಹ್ಮಾಸ್ತ್ರದ ಬೆಂಕಿ ಅಟ್ಟಿಸ್ಕೊಂಡ್ಬಂದಾಗಂತ. ಏನು ಮಾಡಬೇಕು ಸ್ವಾಮಿ, ನಾನು ಅವತ್ತೇ ಸಾಯ್ತೇನೆ ಉತ್ತರ ಅಂದಾಗ, ಅಭಿಮನ್ಯು ಸತ್ತಾಗ ನೀವೆಲ್ಲ ಬೇಡ ಅಂದ್ರಿ, ಯಾಕೆ? ಗರ್ಭದಲ್ಲಿ ಮಗು ಇದೆ ಅಂತ. ಈಗ ಅದಕ್ಕೆ ಸಂಚಕಾರ ಬಂದಿದೆಯಲ್ಲೋ. ನಿನ್ನೋರೇತು ಪೊರೆವರನು ನಾ ಹರಿಯೇ, ಆದಿಮೂಲ ನಿನ್ನ ಪಾದವನಂಬಿದೆ, ಭೇದವೇಣಿಸದೆಲೆ ಮೋದದಾಯಕನೇ, ಆದರದಿಂದಲಿ ಕಾಯೋ ಸೋದರ ಮಾವನ ವೈರಿ, ಮೇಧಿನಿ ಪತಿ ನಿನ್ನಾರಾಧನೆ ಮಾಡಿಸೋ ಹರಿಯೇ. ನಿನ್ನೊರೆತು ಪೊರೆವರನು ನಾ ಹರಿಯೇ, ನೀನೇ ರಕ್ಷಣೆ ಮಾಡ್ಬೇಕು ಸ್ವಾಮಿ. ದೇವರನ್ನ ನೀ ಏನು ಕಾಳಜಿ ಮಾಡಬೇಡ, ಆ ಗರ್ಭದಲ್ಲಿರುವ ಮಗುವನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು. ಜುಗೋಪ ಕುಕ್ಷಿಂಗದಾತ್ತ ಚಕ್ರ, ದೇವರು ಅದನ್ನು ತಡಿಲಿಕ್ಕೆ ಯಾರಿಗೂ ಹೇಳಲಿಲ್ಲ, ನೋಡೋ ಅದನ್ನು ನೀ ಮಾಡಿ. ನಾವು ನಮ್ಮ ರೆಸ್ಪಾನ್ಸು ಹೇಗಿರುತ್ತೆ, ವ್ಯಕ್ತಿಯ ವೆಯ್ಟೇಜ್ ಮೇಲೆ ನಮ್ಮ ರೆಸ್ಪಾನ್ಸ್ ಇರುತ್ತೆ. ಕೇಳಿದವನು ಯಾರು ಅದನ್ನು ನೋಡಿ, ಏನಿಲ್ಲ ಹೆಚ್ಚಿನ ಬೇಡ. ಈ
ಅಮ್ಮ ನೀರು ಕೊಡು ನೀರು ಕೊಡು, ಅಲ್ಲಿ ಬಡ್ದೀನಿ ಕೊಡದಲ್ಲಿ ಕುಡ್ಕೊ, 20 ಸಲ ಕೇಳಬೇಡ. ಅಲ್ಲಿ ಇಟ್ಟಿರ್ತಾನೆ, 20 ಸಲ ಕೇಳ್ತಿರ್ತಾನೆ, ಅದು ನಾನು ನಾಳೆ ಬಿಟ್ಕೊಂಡು ಕುಡೀರಿ ಅಂತ. ಸರಿ, ಇದು ಮಕ್ಕಳಿಗೆ ಸಿಗುವ ರೆಸ್ಪಾನ್ಸ್. ಗಂಡ ಕೇಳ್ದ, ಮಕ್ಕಳಿಗೆ ಅಂದಾಗ ಅನ್ಲಿಕ್ಕಾಗಲ್ಲ. ಏನು ನೀರು ಪ್ರಾಣ ತೆಗಿತೀರ, ಅಲ್ಲಿ ಇಟ್ಟಿದ್ದೀನಲ್ಲ, ಈ ಸರಿ ನಿಮ್ಮ ಟೇಬಲ್ ಮೇಲೆ ಒಂದು ತಮಗೆ ತಂದಿಡ್ತೀನಿ, 20 ಸಲ ಕೇಳಬೇಡ್ರಿ. ತಮಗೆ ಖಾಲಿ ಆದರೆ ಅಲ್ಲಿ ನಳ ಬರ್ತಾವೆ, ನೀವು ಬಿಟ್ಕೊಂಡು ನೀರೇ ಬರೋದು, ಅದನ್ನು ತಗೊಳ್ರಿ. ನಾವು ನಿಮ್ಮನ್ನು ಕೇಳಲ್ಲ, ನೀವು ನಮ್ಮನ್ನು ಕೇಳ. ಪರಸ್ಪರಂ ಭಾವ ಅಂತ ಶ್ರೇಯ ಪರಮವಾಪ್ಸತ. ನಮಗೂ ತ್ರಾಸು ನಿಮಗೂ ತ್ರಾಸು, ನೀನು ಪತಿವ್ರತೆ ಬೇಡ, ನಿಮ್ಮಿಂದ ಸರ್ಟಿಫಿಕೇಟು ಬೇಡ, ನಂಗೆ ತ್ರಾಸು ಬೇಡ, ನಿಮ್ಮ ಪಾಡಿ ನೀವು. ಇದು ಯಾವುದೋ ದೊಡ್ಡ ಸ್ವಾಮಿಗಳು ಬಂದೇನೋ ನೀರು ಕೇಳೋದು, ಅಥವಾ ಭಾರಿ ದೊಡ್ಡ ಆಚಾರ ಕೇಳಿದ್ರೆ ನಮ್ಮ ಭಾಗ್ಯ ನಿಮಗೆ ನೀರು ಕುಡಿಸೋದು ಅಂಥೇಳಿ ಅಲ್ಲಿ ಬೀರೂನಲ್ಲಿ ಇಟ್ಟಿರೋ ಬೆಳ್ಳಿ ತಮಗೆ ತಂದು ಅದರಲ್ಲಿ ನೀರು ಕೊಟ್ಟು. ಅಂದರೆ ಅಪರೂಪಕ್ಕೆ ಕೇಳಿದಾಗ, ದೊಡ್ಡವರು ಕೇಳಿದಾಗ ಅದರ ರೆಸ್ಪಾನ್ಸ್ ಬೇರೆ. ಎಲ್ಲಿ ಉತ್ತರಾದೇವಿ, ಎಲ್ಲಿ ಸರ್ವೋತ್ತಮನಾದ ದೇವರು, ಅವರು ಕೇಳಿದ್ರೆ ಯಾವುದೋ ಒಬ್ಬ ವಾಯುದೇವರಿಗೋ ಇಂದ್ರದೇವರಿಗೋ ಹೇಳಿ ನೋಡಪ್ಪ ಅನ್ಬೋದಾಗಿ. ತಾನೇ ಗರ್ಭದಲ್ಲಿ ಹೊಕ್ಕು ಆ ಬ್ರಹ್ಮಾಸ್ತ್ರಕ್ಕೆ ಮಧ್ಯದಲ್ಲಿ ಇದ್ದು ಈ ಪರೀಕ್ಷಿತನಿಗೆ ದರ್ಶನವನ್ನು ಕೊಟ್ಟು, ನೀನು ಕಾಳಜಿ ಮಾಡಬೇಡ ನಾ ಇದ್ದೀನಿ ಅಂತ. ಪರೀಕ್ಷಿತ ಕಣ್ಣು ಬಿಟ್ಟಾಗ, ನಾವು ನೀವು ಕಣ್ಣು ಬಿಟ್ಟರೆ ರಕ್ತ ಮಾಂಸ ಗರ್ಭದಲ್ಲಿ, ಇವನು ಕಣ್ಣು ಬಿಟ್ಟರೆ ಸಚ್ಚಿದಾನಂದ ಮೂರ್ತಿ. ನಮ್ಮಪ್ಪ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅವ್ರು ಬ್ರಹ್ಮಾಸ್ತ್ರ ಬಿಟ್ಟಿದ್ದೆ ಚಲೋ ಆಯ್ತು, ನಿನ್ನ ದರ್ಶನ ಆಯಿತು. ಉತ್ತರೆಯ ಗರ್ಭದಲ್ಲಿ ಉತ್ತಮೋತ್ತಮನು ಜನಿಸೆ, ಸುಟ್ಟು ಸುಳಿವಾಸ್ತ್ರದಿಂದ ಪರೀಕ್ಷಿತನನು ಕಾಯ್ದ ಲೋಕಭರಿತನೋ ರಂಗ ಅನೇಕ ಚರಿತನು. ಕಾಪು ಜನರ ಜರಿದು ತನ್ನ ಏಕಾಂತ ಭಕ್ತರ ಹೊರೇವ ಕೃಷ್ಣ ಲೋಕಭರಿತನೋ ರಂಗ ಅನೇಕ ಚರಿತನು. ನನಗೂ ಉಪಕಾರ ಆಗಿದೆ, ನನ್ನ ಹಿರಿಯರಿಗೆ ಮಾತ್ರ ಅಲ್ಲ, ನಮ್ಮ ಗುರುಗಳು ಇದನ್ನು ತುಂಬ ಒಳ್ಳೆಯ ಅದ್ಭುತವಾದ ಔಷಧ ಅಂತ ಚಿಂತನೆ ಮಾಡ್ರಿ ಅಂತಾರೆ. ಏನದು? ಗರ್ಭಿಣಿಯ ಗರ್ಭದಲ್ಲಿರುವ ಮಗುವಿಗೆ ಸಾಮಾನ್ಯವಾಗಿ ಇವತ್ತು ಎಲ್ಲ ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿಯಿಂದ ಚೆನ್ನಾಗಿ ತಪಾಸಣೆ ಮಾಡಿರ್ತಾರೆ. ನಮ್ಮ ಗ್ರಹಚಾರಕ್ಕೆ ಏನಾದರೂ ಮಿಸ್ಡಯಾಗ್ನೈಸ್ ಆಗಿ ಕೊಟ್ಟ ಡೋಸೇಜು ಗೀಸೇಜು ಚೂರು ಹೆಚ್ಚು ಕಮ್ಮಿ ಆಗಿ ಅದು ಮಗು ಮೇಲೆ ಎಫೆಕ್ಟ್ ಆಗೋದಿದ್ದರೆ, ಈ ಶ್ಲೋಕವನ್ನು ದಿನ ಗಂಡ ಪಾರಾಯಣ ಮಾಡಿ ಒಂದು ಉದಾಹರಣೆ ನೀರನ್ನು ಅವಳಿಗೆ ಅಭಿಮಂತ್ರಣ ಮಾಡಿ ಕೊಟ್ಟರೆ, ಇದರ ಅರ್ಥ ಏನು ಅಂದರೆ, ಬ್ರಹ್ಮಾಸ್ತ್ರದಂತಹ ದೊಡ್ಡ ಅಸ್ತ್ರ ಬಂದರೂ ಗರ್ಭದಲ್ಲಿರುವ ಮಗುವಿಗೆ ಏನೂ ತ್ರಾಸಾಗಿಲ್ಲ, ಕೃಷ್ಣ ಅದನ್ನು ರಕ್ಷಣೆ ಮಾಡಿದ ಅಂತ ಚಿಂತನೆ ಮಾಡಿದರೆ, ಬ್ರಹ್ಮಾಸ್ತ್ರಕ್ಕಿಂತ ದೊಡ್ಡ ಅಸ್ತ್ರ ಈ ಔಷಧಿಗಳಲ್ಲ, ಏನಲ್ಲ. ಕೃಷ್ಣ ಅಂತಾನೆ, ನೀನು ನಾನು ಗರ್ಭದಲ್ಲಿ ರಕ್ಷಣೆ ಮಾಡಿದೆ ಅನ್ನೋ ಚಿಂತನೆ ಮಾಡಿದರೆ, ನಿನ್ನ ಹೆಂಡತಿಯ ಗರ್ಭದಲ್ಲಿರುವ ಮಗುವಿನ ರಕ್ಷಣೆ ಮಾಡೋ ಜವಾಬ್ದಾರಿನೂ ನಂದು ಅಂತ ಇದನ್ನು ಚಿಂತನೆ ಮಾಡ್ರಪ್ಪ, ಇದನ್ನು ಹೇಳ್ರಿ ಅಂತ. ದ್ರೌಣ್ಯಸ್ತ್ರ ವಿಕ್ಲುಷ್ಟಂ ಇದಂ ಅರಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪ ಕುಕ್ಷಿಂ ಗತ ಆತ್ತಚಕ್ರ ಮಾತುಶ್ಚಮೇಯ ಶರಣಂ ಗತಾಯ ಅಂತ ಪುಟ್ಟ ಶ್ಲೋಕ ಇದೆ. ದಿನ ಹೇಳಿ, ಏನಿಲ್ಲ ಒಂದು 10 ಸಲ ಹೇಳಿ ಅಭಿಮಂತ್ರಣ ಮಾಡಿ ಈ ಚಿಂತನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಗರ್ಭದಲ್ಲಿರುವ ಮಗುವನ್ನು ರಕ್ಷಣೆ ಮಾಡುವವನು ದೇವರು, ನಿನ್ನ ಮೇಲೆ ಜವಾಬ್ದಾರಿ ಹಾಕಿದ್ದೇನೆ. ಅದಕ್ಕೆ ಔಷಧಿಯೋ ಊಟವೋ ಉಪಚಾರವೋ ಅದನ್ನು ನೀನೇ ನೋಡ್ಕೋ ಸ್ವಾಮಿ. ಇಷ್ಟಲ್ಲಿ ಗಂಟೆ ನೋಯ್ತು, ಇಷ್ಟನ್ರಿ ಅಂತ. ಏನು ಇನ್ವೆಸ್ಟ್ಮೆಂಟ್ ಇಲ್ಲ, ಹೊಸ ಮಾತ್ರ ಅಲ್ಲ, ಇದು ದೇವರ ಸ್ಮರಣೆ ಇದೆ. ಇದಾದ ಮೇಲೆ ಇಷ್ಟೆಲ್ಲ ಮಾಡಿದಾನೆ. ಅಲ್ಲೋ ಇಲ್ಲೆಲ್ಲ ಭಾಳ ಮಂದಿ ಇದ್ದಾರಲ್ಲ, ಯಾರ್ಯಾರು ಉಸಿರಾಡ್ತಾರೆ ಅವ್ರಿಗೆಲ್ಲರಿಗೂ ದೇವರ ಅನಿವಾರ್ಯತೆ ಬೇಕು. ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜಾಂ ಅಂತರ್ಬಹಿ ಪೂರುಷ ಕಾಲ ರೂಪೈ ಪ್ರಯಚ್ಛತೋ ಮೃತ್ಯು ಮನಾಮಯಂಚ ಮಾಯಾ ಮನುಷ್ಯಸ್ಯ ವದಸ್ವ ವಿದ್ವನ್. ಒಳಗೆ ಪುರುಷ ರೂಪದಿಂದ ಇದ್ದಾನೆ, ಹೊರಗೆ ಭಗವಂತ ಕಾಲರೂಪದಿಂದ ಇದ್ದಾನೆ. ಪುರುಷ ರೂಪದಿಂದ ಇದ್ದು ಪ್ರೇರಣೆಯನ್ನು ಮಾಡ್ತಾನೆ, ಕಾಲರೂಪದಿಂದ ಇದ್ದು ಮರಣವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ. ಅಂತಹ ಭಗವಂತನ ಕತೆ ಬಿಡ್ತಾರೆ ಯಾರು? ದಯಮಾಡಿ ನನಗೆ ಹೇಳ್ತೀರಾ? ಅಲ್ಲೋ ನಿನಗೆ ಭಾಳ ದಿವಸ ಆಯಿತು, ಹಸಿವೇನಾಗಿಲ್ಲ? ಇಲ್ಲ ಸ್ವಾಮಿ, ನೀವು ಹೇಳಿದ ಮೇಲೆ ಹಸಿವು ಅಂತ ನನಗೆ ಈಗ ಆ ಪದ ಒಂದಿದೆ ಅಂತ ಗೊತ್ತಾಗಿತ್ತು. ಏನು ತಗೊಂಡು ನಿಮ್ಮ ಬಾಯಿಂದ ಬರ್ತಾ ಇರೋ ಹರಿಕಥಾಮೃತವನ್ನು ಪಾನ ಮಾಡ್ತೇನೆ. ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಬೋಜ ಸೃತಂ ಹರಿಕಥಾಮೃತಂ. ಜ್ಞಾನಿಗಳಿಗೆ ದೇವರ ಕಥೆ ಕೇಳ್ತಾ ಕೇಳ್ತಾ ಅದು ಹೊತ್ತು ಹೋಗಿದ್ದು ಗೊತ್ತಾಗೋದಿಲ್ಲ ಅಂತ. ಅದು ದೊಡ್ಡ ಅಮೃತ ಅಂತ. ಅದು ಬಾಯಲ್ಲಿ ಕುಡಿಯೋದಲ್ಲ, ಕಿವಿಯಲ್ಲಿ ಕುಡಿಯೋದಂತ.
ಶ್ರೀನಿವಾಸನ ನಾಮ ಸುಧಾರಸ ಏಸು ರುಚಿಯೋ ಕಾಣೆ ಜೇನು ತುಪ್ಪದಂತೆ ಪಾನವ ಮಾಡುವೆನ ನಾಮಾಮೃತವ ಪಾನವ ಮಾಡುವೆನ ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕವನ್ನು ಮಿಕ್ಕಿ ಮೀರುತ್ತಲಿದೆ ರಕ್ಕಸಾರಿಯ ನಾಮ ಪಾನವ ಮಾಡುವೆನ ಹಯವದನನ ನಿರ್ಭಯದಿಂಭಜಿಪಗೆ ದಯ ಮಾಡುವ ಸಾಯುಜ್ಯವನಿತ್ತು ಪಾನವ ಮಾಡುವೆನ. ದೇವರ ವಾರ್ತೆಯನ್ನು ಕಿವಿ ಎಂಬ ಇದರಲ್ಲಿ ಪಾತ್ರೆಯಲ್ಲಿ ತುಂಬಿಕೊಳ್ಳಿ ಅಂತ ಮಧ್ವಾಚಾರ್ಯರ ಅಪ್ಪ ಮಧ್ವರನ್ನು ನೋಡಿದಾಗ ಅವರ ಮುಖದಲ್ಲಿರುವ ತೇಜಸ್ಸನ್ನ ಕಣ್ಣೆಂಬ ಪಾತ್ರೆಯಲ್ಲಿ ತುಂಬಿಕೊಂಡಂತ ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾ ವ್ಯಯಂ. ಎಷ್ಟು ಕುಡಿದ್ರೂ ಕಮ್ಮಿ ಆಗಲ್ಲಂತ ತೇಜಸ್. ಆಮೇಲೆ ಮಧ್ವರು ಉಪನ್ಯಾಸವನ್ನು ಪಾಠವನ್ನು ಹೇಳಿದ್ರೆ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತ. ಕಿವಿಯಲ್ಲಿ ಅದನ್ನು ತುಂಬಿಕೊಂಡ್ರು. ಅದನ್ನ ಸುಮಧ್ವ ಪಿಬಂತಿ ಭಗವತ ಆತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂವೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ಮೃದಂತಿ ತಚ್ಚರಣ ಸರೋರುಹಾಂತಿಕಂ ಅಂತ ಸಾರ್ವಧಾರದಲ್ಲಿ ಇದನ್ನು 2ನೇ ಸ್ಕಂದದ ಮಾತದು. ಹೌದು. ಪಿಬಂತಿ ಭಗವತ ಆತ್ಮನ ಸತಾಂ ಕಥಾಮೃತಂ, ಪರಮಾತ್ಮನ ಕಥಾಮೃತವನ್ನ ಯಾರು ಕಿವಿ ಎಂಬ ಪಾತ್ರೆಯಲ್ಲಿ ತುಂಬ್ಕೋತಾರೆ ಅವರ ಹೃದಯ ತುಂಬಾ ಜನ್ಮಗಳಲ್ಲಿ ಏನು ಕೇಳಬಾರದನ್ನು ಕೇಳಿ 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 ಈ ಮೊದಲು ನಾವು ಸೈಲೆನ್ಸರ್ಗೆಲ್ಲ ಆಯಿಲ್ ಹಾಕಿಸಿ ಪೆಟ್ರೋಲ್ ಹಾಕಿಸ್ತಾ ಇದ್ದಾಗ ಸೈಲೆನ್ಸರ್ ಎಲ್ಲ ಕಟ್ಟಿಬಿಡೋದು. ಹಾಗೇನೇ ಬರ್ತಿರ್ಲಿಲ್ಲ, ಗಾಡಿ ಪಿಕಪ್ ಇಲ್ಲ, ಹೊಗೆ ಬರ್ತಿರ್ಲಿಲ್ಲ. ಬೇಡ ಹಂಡೆ ಒಲೆ ಇದ್ದ ಮನೆಗಳು, ಒಂದು ಹೊಗೆ ಸ್ನಾನಕ್ಕೆ ಹೋದವನು ಬರೋದಲ್ಲಿ ಸಾಕಾಗಿ ಹೋಗೋದು ತಪಸ್ಸು. ಹಂಡೆ ಒಲೆ ಉರಿಯಿರೋ ಮನೆ ಅದು ಆಗಾಗಿ ಚಿತ್ತಬೇಕು. ಅಲ್ಲೊಂದು ಲೈಟ್ ಹಾಕಿರೋದು, ಅದು ಕಪ್ಪಾಗಾಗಿ ಒಂದು ಸ್ವಿಚ್ ಹಾಕಿದ್ರೆ ಲೈಟನ್ನು ನೋಡ್ಲಿಕ್ಕೆ ಒಂದೊಂದು ಲೈಟ್ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಇದೇ ಲೈಟಪ್ಪ ಅಂತ ಹೇಳಿ ಇಂಥದ್ದು ಸ್ವಯಂ ಸ್ವಪ್ರಕಾಶ ಅದು ಬಲ್ಪ್ ಹಾಗಾಗಿರೋದು. ನಮ್ಮ ಹೃದಯ ಅಂತಃಕರಣ ಸಂಸಾರದ ವಿಷಯಗಳನ್ನು ಆಸ್ವಾದನೆ ಮಾಡಿ 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 ಚಿಟ್ಟ ಕಟ್ಟಿದ ಸೈಲೆನ್ಸರ್ ಆದಾಗಿದೆ. ಅದನ್ನು ಶುದ್ಧ ಮಾಡುವಂತಹ ಒಂದೇ ಒಂದು ಅದು ಯಾವುದು ಸರ್ಫ್ ಎಕ್ಸಲ್ಲೋ ಯಾವ್ಯಾವುದೋ ಅಲ್ಲ, ಪರಮಾತ್ಮನ ಕಥಾಮೃತವೆಂಬ ನೀರಿನಿಂದ ನಿನ್ನ ಮನವ ಶೋಧಿಸು ನಿಚ್ಚ. ಅದನ್ನ ಮನಸ್ಸನ್ನು ತೊಳಿ, ಕೊಳಕನ್ನು ತೊಳಿ, ಆಗ ತೊಳೆದ ಮೇಲೆ ಆ ಕನ್ನಡಿಯಲ್ಲಿ ದೇವರು ಹೊಳಿತಾನೆ ಅಂತ. ಹೀಗಾಗಿ ದೇವರ ಕಥಾಮೃತವನ್ನ ದಯಮಾಡಿ ಹೇಳ್ರಿ, ನನಗೇನು ಹಸಿವು ನೀರಡಿಕೆ ಇಲ್ಲ ಅಂದಾಗ ಇವತ್ತು ಹೊತ್ತಾಗಿದೆಯಪ್ಪ, ನಾಳೆ ಅವಶ್ಯ ಶುರು ಮಾಡ್ತೇನೆ ಅಂತಂತಾರೆ. ನಾಳೆ ದಿವಸ ಕೇಳುವ. ನಾಳೆಯಿಂದ ಸಾಯಂಕಾಲ 6ರಿಂದ 7:30, 6 6ರಿಂದ 7:30. ಸ್ವಲ್ಪ ಬಿಸಿಲು ಕಡಿಮೆ ಆಗಿರುತ್ತೆ, ಇವೆಲ್ಲ ಮನೆಯಿಂದ ಬರೋದು. ಹರಯೇ ನಮಃ ಶ್ರೀಕೃಷ್ಣಾರ್ಪಣ. ನನಗೆ ಈಗ 6:30 ಇನ್ನೊಂದು ಪ್ರವಚನ ಇದೆ, ಅದಕ್ಕೆ